भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं नमो अरहन्ताणं नमो सिद्धाणं नमो आर्याणं नमो वज्रायाणं नमो लोवे सवसावनं नमः समयसाराय स्वानुभूत्याचकासते चित्स्वभावाय भावाय सर्वभावान्तरचिते सर्वभावान्तरचिते। ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂಥ ಸಮಯಸಾರ ಪರಮಾತ್ಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉದಿಸಿ ಬರುವಂಥ ಆ ಸಾಧಕ ಮಹಾಪುರುಷನ ಅಮೃತಮಯ ಭಾವರೂಪದ ಭೂರಿ ಕುಂಭಗಳ ಮೇಲೆ ರಾಜವಂಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯೊಳಗೆ ಬರೆದಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ವಿಶ್ವ ಸಾಹಿತ್ಯದೊಳಗೆ ಅದ್ವಿತೀಯವಾದಂಥ ಜೀವನಿಗೆ ಮಹಾನ್ ಭಾಗ್ಯದಿಂದನ ಉಪಲಬ್ಧವಾಗುವಂಥ ಕರ್ತಾಕರ್ಮ ಅಧಿಕಾರ ಅದರಲ್ಲಿ 49ನೇ ಕಲಶ ನಡೀತಾ ಇದೆ. विकल्पजालगहने भ्राम्यन्निजौघाच्युतो दूरादेव विवेकनिम्नगमना नीतो निजौकं बलात् विज्ञानैकरसस्तदेकरसिनाम् आत्मानमात्माहरन् आत्मनैव सदा गतानुगतताम् आयात्ययं तोयवत्। अयम् आत्मा ಗತಾನುಗತತಾಂ ಆಯಾತಿ ತೋಯವತ್. ದ್ರವ್ಯರೂಪದಿಂದ ವಿದ್ಯಮಾನವಿರುವಂಥ ಚೇತನ ಪದಾರ್ಥವು ಸ್ವರೂಪದಿಂದ ನಷ್ಟವಾಗಿತ್ತು. ಅದು ಪುನಃ ಆ ಸ್ವರೂಪಕ್ಕೆ ಪ್ರಾಪ್ತವಾಯಿತು. ಪ್ರತಿಯೊಂದು ಪದಾರ್ಥದ ಇರುವಿಕೆ ಅರ್ಥಾತ್ ಪ್ರತಿಯೊಬ್ಬ ಜೀವದ ಉಳಿದ ಪದಾರ್ಥಗಳದಂತೂ ಇರುವಿಕೆ ಇದೇನೇ ಇದೆ. ಅದರ ಜೀವದ ಜೀವನ ಅನಾದಿ ಅನಂತ ಇದೆ. ನಾವು ಇದನ್ನೇನು ಜೀವನ ಅಂತ ಹೇಳಿ ತಿಳಿದಿದ್ದೇವೆ. ದೇಹದ ಸಂಯೋಗ ರೂಪದ ಯಾವ ಒಂದು ಅಲ್ಪದಾದಂಥ ಅವಸ್ಥಾ ವಿಶೇಷ ಇದೆ, ಅದನ್ನು ನಾವು ನಮ್ಮ ಜೀವನ ಅಂತ ಹೇಳಿ ತಿಳಿದ್ದೇವೆ. ಆದ್ರೆ ಯಾವ ಭವ್ಯ ಜೀವನಿಗೆ, ಪಾತ್ರ ಜೀವನಿಗೆ, ಕಾಲಲಬ್ಧಿ ಪ್ರಾಪ್ತ ಜೀವನಿಗೆ ವಿದ್ಯಮಾನವಿರುವಂಥ ಚೇತನ ಪದಾರ್ಥ
ಸ್ವರೂಪಕ್ಕೆ ಯಾವಾಗ ಪ್ರಾಪ್ತ ಆಗ್ತಿದೆಯೋ ಆವಾಗ ಆ ಜೀವಕ್ಕೆ ಅನ್ನಿಸ್ತಿದೆ, ಓಹೋ ನನ್ನ ಜೀವನ ಧನ್ಯ ಇದೆ. ಸ್ವರೂಪದಿಂದ ಚೇತನ ಪದಾರ್ಥ ನಷ್ಟ ಆಗಿ ಹೋಗಿತ್ತು, ದುಃಖದ ಅನುಭವ ಮಾಡ್ತಾ ಇತ್ತು, ಕಷ್ಟಕ್ಕೆ ಗುರಿಯಾಗ್ತಾ ಇತ್ತು, ಚತುರ್ಗತಿ ರೂಪದ ಸಂಸಾರದಲ್ಲಿ ಬಿಟ್ಟು ಬಿಡದೆ ಗಾಯಗೊಳ್ಳುತ್ತಾ ಇತ್ತು, ನಶಿಸಿ ಹೋಗ್ತಾ ಇತ್ತು. ಅದರಿಂದ ಸ್ವರೂಪಕ್ಕೆ ಪ್ರಾಪ್ತ ಆಯಿತು. ಪುನಃ ಸ್ವರೂಪಕ್ಕೆ ಪ್ರಾಪ್ತ ಆಯಿತು. ಅದಕ್ಕಿಂತ ವಿಶೇಷವಾದಂಥದ್ದ ಲಾಭ, ಅದಕ್ಕಿಂತ ವಿಶೇಷವಾದಂಥದ್ದು ಒಂದು ಉಪಲಬ್ಧಿ ಜೀವದ ಸಲುವಾಗಿ ಬೇರೆ ಯಾವುದೂ ಇಲ್ಲ. ಅದು ಆ ಜೀವರುಗಳಿಗೆ ಲಕ್ಷ್ಯಗಳು. ನಮಗೆ ಇದುವೇ ನಮ್ದ ಸಂಸಾರ, ಇದುವೇ ನಮ್ದ ಐಶ್ವರ್ಯ, ಇದುವೇ ನನ್ನ ಸುಖದ ಕಾರಣ ಅಂಥೇಳಿ ನಾವು ನಂಬಿರುವುದರಿಂದ ಅಲ್ಲಿ ಕೆಲವೊಂದು ಪದಾರ್ಥಗಳ ಅವಸ್ಥಾ ವಿಶೇಷ ಎಂದಾದರೂ ಒಮ್ಮೆ ನಮ್ಮ ಮನಸ್ಸಿನ ಅನುಕೂಲ ಆಯಿತು ಅಂತಂದ್ರೆ ಕ್ಷಣ ಮಾತ್ರ ಸಮಯ ನಮಗೆ ಅನ್ನಿಸ್ತಿದೆ, ನನ್ನ ಜೀವನ ಸಾರ್ಥಕ. ಅದು ಬರೀ ವಚನ ಇದೆ, ಭ್ರಾಂತಿ ಇದೆ. ಮರು ಸಮಯದೊಳಗನ ಅಥವಾ ಆ ಸಮಯದೊಳಗನ ಅವ್ಯಕ್ತ ರೂಪದಿಂದ ಇನ್ನೂ ಅನೇಕ ಆಸಕ್ತಿಗಳ ವಿದ್ಯಮಾನ ಇರ್ತವೆ. ಆದರೆ ಇಲ್ಲಿ ಆಗುವಂಥ ಯಾವ ತೃಪ್ತಿ, ಇಲ್ಲಿ ಇಂಥ ಜೀವರುಗಳಿಗೆ ಇಲ್ಲೇನು ಕಥನ ನಡೆದದ್ದೇ ಇದೆ, ಕಥನ ಯಾರು ಮಾಡ್ತಾ ಇದ್ದಾರೆ ಅಥವಾ ಯಾರ ಮೂಲಕ ಸ್ವಾಭಾವಿಕವಾಗಿ ಆಗ್ತಾ ಇದೆ, ಅವರ ಜೀವನದೊಳಗ ನಿಜವಾಗಿ ಸಾರ್ಥಕವಾದಂಥ ಕಾರ್ಯ ಆಗಿದೆ. ಏನ ಜೀವನ ಅನಾದಿಯನಂತಿದೆ, ಇದನ್ನು ಮೊದಲ ಲಕ್ಷ್ಯದೊಳಗೆ ತಗೊಳ್ಳಿಕ್ಕೆ. ನಾನು ಜೀವಿದ್ದೇನೆ ಅಂದ ನಂತರ ಅನಾದಿಯನಂತ ಜೀವನರೇ, ನಾನು ಮನುಷ್ಯ ಇದ್ದೇನೆ ಅಂದ ನಂತರ ಆ ಜೀವನ ಕ್ಷಣಿಕನೇ ಇದೆ. ಮತ್ತು ನಾನು ಮನುಷ್ಯ ಇದ್ದೇನೆ ಅನ್ನುವ ಅಭಿಪ್ರಾಯದ ಮೇರೆಗೆ ಯಾವ ಜೀವನ ಇದೆಯಲ್ಲ, ಅದು ನಿರಂತರ ಭಯ ಮತ್ತು ಆಕುಲತೆಯಿಂದ ತುಂಬಿದ್ದ ಇದೆ. ನಾವೇ ಸ್ವಯಂ ಅದರ ಕಡೆಗೆ ಸ್ವಲ್ಪ ಪ್ರಾಮಾಣಿಕ ಜ್ಞಾನದ ದೃಷ್ಟಿ ಹರಿಸಿದರೆ ಗೊತ್ತಾಗ್ತಿದೆ. ಭಯ ಮತ್ತು ಆತಂಕದಿಂದ ತುಂಬಿದ್ದಿದೆ ಸದೈವ ಸದೈವ ಸದೈವ. ಯಾವುದ ಇದನ್ನೇ ನನ್ನ ಜೀವನ ಅಂಥೇಳಿ ನಂಬಿಕೊಂಡಿರುವಂಥ ನನಗ ನಿರಂತರ ಭಯ ಇದೆ, ನಿರಂತರ ಆತಂಕ ಇದೆ. ಆದರೆ ನಾನು ಜೀವಿದ್ದೇನೆ. ಈಗ ಭಜನೆ ಹೇಳಿದವಲ್ಲ, ಮೃತ್ಯು ಮಹೋತ್ಸವ ಸಾಧಿಸಲು ನಾವು ಏನ ಮಮತೆಯ ನೀಗಿ ಸಮತೆಯ ಧರಿತೆವು. ಮಮತೆ ಯಾವುದರದ? ಈ ಕ್ಷಣಭಂಗುರವಾದಂಥ ಅವಸ್ಥೆ ಇದ್ರೆ. ಮಮತೆ ಯಾವುದರ ಕುರಿತಾಗಿದೆ? ಅತ್ಯಂತ ಕ್ಷಣಭಂಗುರ ಇದೆ ಮತ್ತು ನನ್ನಿಂದ ಭಿನ್ನ ಇದೆ, ಪರಮ ಸ್ವತಂತ್ರ ಇದೆ. ಯಾವುದು? ದೇಹವನ್ನು ಮೊದಲು ಮಾಡಿಕೊಂಡು ಸಮಸ್ತ ಸಂಯೋಗಿ ಪದಾರ್ಥ, ಅದರೊಳಗೆ ನಾನು ಮತ್ತು ಸುಖ ದುಃಖದ ಕಲ್ಪನೆ ಏನಿದೆ ಅದು ಸಂಸಾರ ಇದೆ. ಆ ಪದಾರ್ಥಗಳು ಪರಿಣಮನಶೀಲ ಇದ್ದಾವೆ, ಸಂಯೋಗ ವಿಯೋಗ ರೂಪ ಇದ್ದಾವೆ. ಅವುಗಳನ್ನೇ ನಾನು ನನ್ನ ಸುಖ ದುಃಖದ ಕಾರಣ ಅಂಥೇಳಿ ನಂಬಿದೇವಲ್ಲ, ಅದು ಸಂಸಾರ ಇದೆ. ಸಂಸಾರ ಬೇರೆ ಪರಪದಾರ್ಥದೊಳಗೆ ನಮ್ಮ ಸಂಸಾರ ಇಲ್ಲವೇ ಇಲ್ಲ. ಜೀವದ ಸಂಸಾರ ಜೀವದ ವಿಕೃತ ಭಾವದೊಳಗೆ ಇದೆ. ಅನಂತ ಸಂಸಾರ ವಿಪರೀತ ಮನ್ನನೆಯೊಳಗಿದೆ, ಮತ್ತು ಸಂಸಾರ ಏನಿದೆ ಅದು ವಿಕೃತ ಭಾವದೊಳಗೆ ಇದೆ. ಅನಂತಂತೂ ಅದು ಗೊತ್ತಿಲ್ಲದ ನಡೀತಾನೆ ಇದೆ, ಮತ್ತು ಈ ಸಂಸಾರದ ಪರಿಪೋಷಣೆ ಅಥವಾ ಹೆಣೆಯುವಿಕೆ ಇದೆಯಲ್ಲ, ಅದು ನಿರಂತರ ನಡೀತಾ ಇದೆ ವಿಕೃತ ಭಾವಗಳಿಂದ. ಹಾಗಾದ್ರೆ ನನ್ನ ಸಂಸಾರ ಯಾವುದ? ನನ್ನಲ್ಲೇ ಉತ್ಪನ್ನವಾಗುವಂಥ ವಿಕೃತ ಭಾವ ಏನಿದೆ ಅದುವೇ ನನ್ನ ಸಂಸಾರ ಇದೆ. ಹಾಗಾದ್ರೆ ಮೃತ್ಯು ಮಹೋತ್ಸವ ಸಾಧಿಸಲು, ಮೃತ್ಯು ಮಹೋತ್ಸವ ಯಾರು ಮಾಡೋರು? ನಿರ್ಯಾಪಕಾಚಾರ್ಯೋ ಸಾಧರ್ಮಿಗಳು ಯಾರು ಮಾಡೋರು? ನಮ್ಮ ಮೃತ್ಯು ಮಹೋತ್ಸವ ನನಗ ಆಗ್ಲಿಕ್ಕೆ ಬೇಕ್ರಿ. ಅದ ಮಹೋತ್ಸವ ಅಂತಂದ್ರೆ ಏನ? ಅನಂತದ ಸಂಗತಿ. ಮೃತ್ಯು ಏನಿದೆ
ಅರ್ಥಾತ್ ಈ ದೇಹ ಜೀವದ ಸಂಯೋಗದಿಂದ ಭಿನ್ನಾಗುವಿಕೆ ಏನಿದೆಯಲ್ಲ, ಅದು ಜೀವನಿಗೆ ಆನಂದದ ಉತ್ಸವ ಇದೆ. ದೇಹದ ಕಾರಣದಿಂದನೇ ನಿರಂತರ ಜೀವಕ್ಕೆ ಭಯ ಇದೆ, ಆತಂಕ ಇದೆ, ಅಪರಾಧಿ ಭಾವ ಇದೆ, ಪರಾಧೀನತೆ ಇದೆ, ನಿರಂತರ 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 ದುಃಖ ಇದೆ, ಸ್ವಭಾವದ ತಿರೋಭೂತತನ ಇದೆ. ಹಾಗಾದ್ರೆ ಆ ದೇಹ ನನ್ನಿಂದ ಭಿನ್ನ ಆಗ್ತಿದೆ ಅನ್ನೋದು ಯಾವಾಗ ಈ ಜೀವಕ್ಕೆ ಮನವರಿಕೆ ಆಗ್ತಿದೆಯೋ ಆಗ ಅದರ ಆನಂದಕ್ಕೆ ಪಾರ ಇರುವುದಿಲ್ರಿ. ಜೀವದ ಆನಂದಕ್ಕೆ ಉತ್ಸವ ಅನ್ನಿಸ್ತಿದೆ. ಯಾಕೆ? ಇದು ಒಂದೇ ದೇಹ ನನ್ನಿಂದ ಭಿನ್ನ ಆಗ್ತಾ ಇಲ್ಲ, ಇನ್ನು ನಾನು ಇಂಥ ದೇಹ ಪರಂಪರೆಯಿಂದ ಶಾಶ್ವತವಾಗಿ ಭಿನ್ನಾಗಿ ಹೋಗುವಂಥ ಉದ್ಯಮದೊಳಗ ಸತತ ಮುಂದುವರಿಯೋದಿದೆ. ಅದರಿಂದ ಆ ಜೀವಕ್ಕೆ ಆನಂದ ಇದೆ. ಕಷ್ಟದ ವಸ್ತು, ದುಃಖದ ಕಾರಣ ದೂರ ಆಗ್ತಿತ್ತು ಅಂತಂದ್ರೆ ಆನಂದ ಇದೆಯೇನ? ದುಃಖ ಇದೆ. ದುಃಖ ಅನೇಕ ದುಃಖಗಳಿಗೆ ಜನ್ಮ ದಾಹ ವಿನಾಶಾಯ. ಭಗವಂತನ ದರ್ಶನ ಮಾಡುವ ವೇಳೆದೊಳಗೆ ನಾವು ಅಪೇಕ್ಷಾ ಏನು ಮಾಡಿದೇವ್ರಿ? ಅಥವಾ ಯಾವ ಪ್ರಕಾರ ಭಗವಂತನ ದರ್ಶನದ ಮಹಿಮೆ ಮಾಡಿದೇವ್ರಿ? ಜನ್ಮ ದಾಹ ವಿನಾಶಾಯ ಏನ? ದರ್ಶನಂ ಜಿನ ಚಂದ್ರಶ್ಚ ಎಲ್ಲಿದೆ ರೀ ಸದ್ಧರ್ಮ? ಜಿನರೂಪಿ ಚಂದ್ರನ ದರ್ಶನ ಯಾವಾಗಾಗಿದೆ? ಅರ್ಥಾತ್ ಆ ಜಿನೇಂದ್ರ ಪ್ರಭುವಿನ ದರ್ಶನದೊಳಗ ಶೀತಲ ಶೀತಲ ಶೀತಲವಾದಂಥ ಜ್ಞಾನ ಪ್ರಕಾಶ ಯಾವಾಗ ನಮ್ಮಲ್ಲಿ ಪ್ರಕಟ ಆಗಿದೆ? ಅದು ಜ್ಞಾನ ಪ್ರಕಾಶ ಪ್ರಕಟ ಆಗ್ತಿತ್ತು ಅಂತಂದ್ರೆ ಜನ್ಮದಾಹ ವಿನಾಶ ಆಗ್ತಿತ್ತು, ಸದ್ಧರ್ಮದ ಏನಾಗ್ತಿತ್ತು? ವೃಷ್ಟಿ ಆಗ್ತಿತ್ತು, ಅದರದ ಲಾಭ ಆಗ್ತಿತ್ತು. ಆದರೆ ನಾವು ಬರೀ ಅಂದ ಬಂದೀವ್ರಿ, ನಾವನ್ಲಿಲ್ಲ. ಭಾಷಾವರ್ಗನ ಸ್ವಯಂ ಪರಿಣಮಿಸಿದೆ. ನಮ್ದು ಅದರಲ್ಲಿ ಒಂದೊಂದು ಸಮಯ ಚಿತ್ತ ಏಕಾಗ್ರ ಇರ್ತಿದೆ, ಒಂದೊಂದು ಸಮಯ ಇರಲ್ಲ. ಅದು ನಡೀತಾ ಇರ್ತಿದ್ದೀರಿ. ಶಬ್ದ ಜನ್ಮದಾಹ ವಿನಾಶ. ಜನ್ಮ ಎಂಥದ್ದಿದೆ? ದುಃಖ 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 ಪರಂಪರೆಗೆ ಜನ್ಮ ಕೊಡುವಂಥದ್ದು ಇದೆ. ಈ ಜನ್ಮ ದುಃಖಗಳ ಸಂತತಿಗೆ ಜನ್ಮ ಕೊಡುವಂಥದ್ದು. ಹಾಗಾದ್ರೆ ಅದರ ವಿನಾಶ ಆಗ್ತಾ ಇದೆ ಪ್ರಭು. ಆ ದಾಹದ ವಿನಾಶ ಆಗ್ತಾ ಇದೆ. ಅದರ ಸಲುವಾಗಿ ನನ್ನಲ್ಲೇ ಸದ್ಧರ್ಮದ ಉಪಲಬ್ಧಿ ಆಗ್ತಾ ಇದೆ, ಸದ್ಧರ್ಮದ ವೃಷ್ಟಿ ಆಗ್ತಾ ಇದೆ. ನನಗದರಿಂದ ಜನ್ಮದಾಹದ ವಿನಾಶ ಆಗಿ ಹೋಗ್ತಿದೆ ಅನ್ನೋದು ನಿಶ್ಚಿತ ಇದೆ ಅಂಥೇಳಿ ಅವನಿಗೆ ಅನ್ನಿಸಿದೆ. ಮತ್ತಿಲ್ಲಿ ಪ್ರತ್ಯಕ್ಷ ಯಾವ ವೇಳೆದೊಳಗ ಜನ್ಮದ ಸಂತತಿಯನ್ನು ಕತ್ತರಿಸಿ ಹಾಕುವಂಥ ಒಂದು ಯಾವ ಅದ್ವಿತೀಯ ಶಸ್ತ್ರವೆಂಬ ಮರಣ ಇದೆಯೋ, ಏನಿದೆ ಅದ ಅದ್ವಿತೀಯ ಶಸ್ತ್ರ ಇದೆ ರೀ. ಯಾವುದರ ಸಲುವಾಗಿ? ಜನ್ಮ ಪರಂಪರೆಯನ್ನು ಕತ್ತರಿಸಿ ಹಾಕುವ ಸಲ. ಎಷ್ಟು ಬಾರಿ ಈ ಜೀವಕ್ಕೆ ಪ್ರಾಪ್ತ ಆಗಿದ್ದೀರಿ ಮರಣ? ನಿಗೋಧದಲ್ಲಿ ಒಂದು ಶ್ವಾಸದೊಳಗೆ 18 ಬಾರಿ ಪ್ರಾಪ್ತ ಆಗಿರುವುದರ ಮಾತು ಇಲ್ಲಿಲ್ಲ. ಆದರೆ ಈ ಜೀವನದೊಳಗ ಇಂಥ ಸಂಜ್ಞಿ ಪಂಚೇಂದ್ರಿಯ ಅವಸ್ಥೆಯೊಳಗ ವಿಚಾರಶಕ್ತಿ ಪ್ರಾಪ್ತ ಇರುವಂಥ ಜೀವನಿಗೆ ವೀತರಾಗತೆಯ ದರ್ಶನ ಯೋಗ ಲಭಿಸ್ತಾ ಇರುವಂಥ ಜೀವನಿಗೆ ವೀತರಾಗ ಸ್ವಭಾವ, ಸರ್ವಜ್ಞ ಸ್ವಭಾವದ ವಿಶ್ವಾಸ ಮಾಡುವಂಥ ಜನವಾಣಿಯ ಸಂಯೋಗ ಆಗಿರುವಂಥ ಜೀವನಿಗೆ ಇಷ್ಟೆಲ್ಲದರ ಬಲದಿಂದ ಏನು ಹಿತಾಹಿತದ ವಿಚಾರ ಮಾಡುವಂಥ ಶಕ್ತಿ ಇದೆ. ಆ ವೀತರಾಗಿ ಸರ್ವಜ್ಞ ಪ್ರಭುವಿನ ದರ್ಶನ ಯೋಗ ಇದೆ. ಇಲ್ಲಿ ವೀತರಾಗ ಸ್ವಭಾವ, ಸರ್ವಜ್ಞ ಸ್ವಭಾವದ ವಿಶ್ವಾಸ ಮಾಡುವಂಥ ಜಿನವಾಣಿಯ ಸಂಯೋಗ ಇದೆ. ಇದು ಲಭಿಸಿದ ನಂತರ ಪ್ರತ್ಯಕ್ಷ ಯಾವಾಗ ಈ ದೇಹದಿಂದ ಮುಂದೆ ಹೋಗುವರೆ ನಾವು ಮುಂದೆ ಹೋಗ್ತಾ ಇದ್ದೇವೆ.
ದೇಹದಿಂದ ಮುಂದೆ ಅರ್ಥಾತ್ ಆತ್ಮನಲ್ಲೇ ಹೋಗೋದಿದೆ. ಇನ್ನೊಂದು ದೇಹದೊಳಗೆ ಹೋಗೋದಿಲ್ಲ. ಗತಿಯಿಂದ ಮುಂದೆ ಅರ್ಥಾತ್ ಇನ್ನೊಂದು ಗತಿಗೆ ಹೋಗೋದಿಲ್ಲ. ಗತಿಯಿಂದ ಮುಂದೆ ಅರ್ಥಾತ್ ಗತಿಗಳ ಅಭಾವ ರೂಪದ ಅವಸ್ಥೆ, ಅಗತಿಯ ಅವಸ್ಥೆ, ನಿರ್ಗತಿಯ ಅವಸ್ಥೆ. ದೇಹದಿಂದ ಮುಂದೆ ಅರ್ಥಾತ್ ಅದೇಹ ಅಶರೀರಿಯ ಅವಸ್ಥೆ. ಪ್ರತ್ಯಕ್ಷ ಈ ದೇಹ ಸಂಯೋಗದಿಂದ ಬಿಟ್ಟು ಹೋಗುವಂಥ ಯಾವ ಮಂಗಲಮಯವಾದಂಥ ಅವಸರ ಬರ್ತೀಯೋ ಆಗ ಈ ಜೀವ ಆ ಅವಸರವನ್ನ ಶಸ್ತ್ರದ ರೂಪದಲ್ಲಿ ಬಳಸಿದ ಅಂತಂದ್ರ ಜನ್ಮ ಸಂತತಿ ತುಂಡರಿಸಿ ಹೋಗ್ತಿದೆ. ಶಸ್ತ್ರದ ರೂಪದಿಂದ ಹೇಗೆ ಬಳಸೋದ? ಶಸ್ತ್ರದ ರೂಪದಿಂದ ಇದರ ಉಪಯೋಗ ಮಾಡೋದಂತಂದ್ರೆ ಏನು ಮಾಡೋದ್ರೆ, ಈ ಒಂದು ದೇಹದೊಳಗ ನನ್ನತನದ ಕಾರಣದಿಂದನ ನಾನು ಬಿಟ್ಟು ಬಿಡದೆ ನಿರಂತರ ದೇಹ ಮತ್ತು ದೇಹಕ್ಕೆ ಸಂಬಂಧಿಸಿದ ಕಾರ್ಯದೊಳಗ ನನ್ನ ಸ್ವಭಾವವನ್ನು ಮರೆತು ಹೋಗುವಂಥ ದಯನೀಯ ಸ್ಥಿತಿ ಇದುವರೆಗೆ ನಂದಿತ್ತು. ಈಗ ಈ ದೇಹ ಭಾಗ್ಯದಿಂದ ಬಿಟ್ಟು ಹೋಗ್ತಾ ಇದೆ. ಸಾಕಿನ ದೇಹ ಧಾರಣೆ ಮಾಡುವಂಥ ಅವಕಾಶನ ಶಾಶ್ವತ ರೂಪವಾಗಿ ಬಿಟ್ಟು ಹೋಗಬೇಕು. ಹೌದು, ನನ್ನ ಸ್ವಭಾವ ದೇಹದಿಂದ ಅತೀತನೇ ಇದೆ, ದೇಹದಿಂದ ಅಸ್ಪೃಷ್ಟನೇ ಇದೆ. ಈ ಪ್ರಕಾರ ವಿಚಾರ ಮಾಡಿ ಆ ಅದೇಹ ಅರ್ಥಾತ್ ಅಶರೀರಿ ಅರ್ಥಾತ್ ಜ್ಞಾನ ಶರೀರಿ ಅರ್ಥಾತ್ ಚೈತನ್ಯಮಯ ಗ್ರಹದೊಳಗ ಯಾವ ಒಂದು ಸಮಯ ಹೊರಟು ಹೋಗ್ತಾನೋ ಅವನದು ಮೃತ್ಯು ಮಹೋತ್ಸವ ಆಗ್ತಿದೆ. ಅದಕ್ಕೆ ಭೀಡ ಉಪದೇಶ ಹೇಳವ್ರ, ನಮೋಕಾರ ಮಂತ್ರ ಹೇಳವ್ರ ಯಾರು ಬೇಕಿಲ್ಲ. ಹೇಳಿದರೆ ಇನ್ನಷ್ಟು ತೊಂದರೆ ಆಗ್ತಿದೆ ಆ ಜೀವಕ್ಕ. ಉಪಯೋಗದ ಏಕಾಗ್ರತೆ ಸಾಧಿಸುವುದಿಲ್ಲರಿ. ಮಾತಿಗೆಲ್ಲ ಗೌರನ್ನವ್ರು ಏನ ಅಂತಂದ್ರೆ ಅಜ್ಞಾನಿ ಮಿಥ್ಯಾದೃಷ್ಟಿ ನಾಮ ಸ್ವಯಂ ನಮಗ ಮತ್ತು ಇತರರಿಗೆ ಧರ್ಮದಿಂದ ದೂರ ಉಳಿಲಿಕ್ಕೆ ಎಷ್ಟು ಸಹಾಯ ಮಾಡೋದು ಸಾಧ್ಯ ಇದೆಯೋ ಅಷ್ಟು ಮಾಡ್ತಾ ಇದ್ದೇವೆ. ವಾಸ್ತವಿಕವಾಗಿ ಧರ್ಮ ಎಲ್ಲಿದೆ? ಧರ್ಮಾತ್ಮ ಇದ್ರೆ ಧರ್ಮದ ಉಪದೇಶ ಹೇಳಬಹುದ್ರೆ, ಧರ್ಮಾತ್ಮ ಇದ್ರೆ ಧರ್ಮದಲ್ಲಿ ಸ್ಥಿರಗೊಳಿಸಬಹುದರೆ ಧರ್ಮಾತ್ಮ ಯಾರ? ಧರ್ಮಾತ್ಮ ಯಾರು? ಸಮ್ಯಕ್ ದೃಷ್ಟಿ ಸಂಪನ್ನೇನದಲ್ಲ ಧರ್ಮದಲ್ಲಿ ಸ್ಥಿರಗೊಳಿಸೋದು ಅರ್ಥಾತ್ ಅವನಲ್ಲಿ ಗುಣನೇ ಇದೆ. ಯಾವುದು? ಯಾವುದರೆ? ಸ್ಥಿತಿಕರಣ. ಸ್ವರೂಪದಿಂದ ಚ್ಯುತವಾಗುವಂಥ ತನ್ನನ್ನ ಮತ್ತು ಇತರರನ್ನ ಸ್ವರೂಪದಲ್ಲೇ ಸ್ಥಿರಗೊಳಿಸುವಂಥ ಗುಣ ಅವನಲ್ಲೇ ಇದೆ. ನಮ್ಮಲ್ಲೇ ಏನಿದೆ? ನಮ್ಮಲ್ಲೇ ನಾವು ನೋಡ್ಕೊಳ್ಳೋದಿದೆ. ನಮ್ಮನ್ನ ನಾವು ಮೊದಲ ಮಾರ್ಗದ ಮೇಲೆ ತರುವುದಿದೆ. ನಾವು ಮೊದಲ ಅನಾದಿ ಕಾಲದಿಂದ ಮಾರ್ಗಚ್ಯುತ ಇದ್ದೇವೆ, ಸ್ವಭಾವಚ್ಯುತ ಇದ್ದೇವೆ, ಸ್ವಭಾವದಿಂದ ಅಪರಿಚಿತ ಇದ್ದೇವೆ. ನಮ್ಗೆ ಮೊದಲು ಎಲ್ಲಕ್ಕಿಂತ ಮೊದಲು ಮಾಡಬೇಕಾದದ್ದೇನಿದೆ ರೀ? ಸಾಯುವಂಥವ್ರಿಗೆ ಬಾಯಲ್ಲಿ ನೀರು ಹಾಕೋದು ಅಥವಾ ನಮೋಕಾರ ಮಂತ್ರ ಹೇಳೋದ್ರಿ. ಎಲ್ಲಕ್ಕಿಂತ ಮೊದಲು ಮಾಡಬೇಕಾದಂಥ ಕಾರ್ಯ ಏನಿದೆ? ಸಾಯ್ತಾ ಇರುವಂಥ ನನ್ನನ್ನ ಬದುಕಿಸುವಂಥ ಉಪಾಯವನ್ನು ಕೈಗೊಳ್ಳೋದಿದೆ. ಆ ದೇಹದಿಂದ ಭಿನ್ನ ಆಗುವಂಥ ಆಯು ಕರ್ಮದ ಕಾರಣದಿಂದ ದೇಹದ ಯಾವ ಜೊತೆಗೆ ವಾಸ ಇತ್ತು ಅದನ್ನು ಬಿಡುವಂಥ ಅಥವಾ ಬಿಟ್ಟು ಹೋಗುವಂಥ ಯಾವ ಒಂದು ಅವಕಾಶ ಉಪಲಬ್ಧ ಆಗಿದೆ ಅವರಿಗೆ ನಾವೇನು ಬಹುದು ಹೇಳೋರ ದೇವ್ರಿ? ಯಾರ ಧರ್ಮಾತ್ಮ ಇದ್ದಾರೆ? दिन रात मेरे स्वामी मई भावनाए भाव देहांत के समय में तुम कौन भूल जाऊं. ಯಾರು ಹೇಳ್ತಾರೆ? ವ್ಯಕ್ತಿ ವಿಶೇಷ ಅಲ್ಲ, ಏನಿದೆ ವ್ಯಕ್ತಿ ವಿಶೇಷ ಅಲ್ಲ. ಯಾರಿಗೆ ದೃಷ್ಟಿ ಪ್ರಾಪ್ತ ಆಗಿದೆಯೋ ಅವ್ರದ್ದು ಪ್ರತಿಯೊಬ್ಬರದ್ದು ಭಾವನಾ ಆಗಿದೆ. ದಿನ ರಾತ್ ಮೇರೆ ಸ್ವಾಮಿ ಮೈ ಭಾವನಾಯೇ ಭಾವ. ದಿನ ರಾತ್, ಹಗಲಿರ್ಲಿ ರಾತ್ರಿ ಇರಲಿ, ಹಗಲಿ ರಾತ್ರಿ ನನ್ನಲ್ಲೇ ಇದಾವೇನ್ರಿ? ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ
ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ ಶರಣಾಗು ಪ್ರಥಮ ಜಿನೇಶ. ಪರಮ ಪರಂಜ್ಯೋತಿ, ನನಗೆ ಆಶ್ರಯ ಯಾರು ಕೊಡ? ಪರಮ ಪರಂಜ್ಯೋತಿ, ಉತ್ಕೃಷ್ಟವಾದಂಥ ಜ್ಯೋತಿ ಸ್ವರೂಪ. ಅರಹಂತರ ಜ್ಞಾನದಿಂದ ನನ್ನ ಸ್ವರೂಪದ ಪರಿಚಯ ಆಗೋದಿಲ್ಲ, ನನ್ನ ಜ್ಞಾನ ಪ್ರಕಾಶದಿಂದ ನನ್ನ ಸ್ವರೂಪದ ಪರಿಚಯ ಆಗುತ್ತದೆ. ಆ ನನ್ನ ಜ್ಞಾನದ ಪ್ರಕಾಶ ಆಗಿದೆ, ಕೋಟಿ ಚಂದ್ರಾದಿತ್ಯರನ್ನ ಮೀರಿದ್ದಕ್ಕಿದೆ. ಅದೇ ಭೋಗಭೂಮಿ ಇರುವಳದೊಳಗ ಕಲ್ಪವೃಕ್ಷದ ಪ್ರಭೆಯಲ್ಲಿ ಸೂರ್ಯ ಚಂದ್ರ ಕಾಣೋದಿಲ್ಲ ಅಂದ್ಮೇಲೆ ಕೇವಲ ಜ್ಞಾನದ ಪ್ರಭೆಯೊಳಗೆ ಸೂರ್ಯ ಚಂದ್ರರು ಎಲ್ಲಿ ಹತ್ತವ್ರೆ? ಪುಣ್ಯದ ಮಹಿಮಾ ಅಷ್ಟಿರ್ಬೇಕಾದ್ರೆ ಸೂರ್ಯ ಚಂದ್ರರು ಗೋಚರಿಸುವುದಿಲ್ಲ. ಯಾವಾಗ ಭೋಗಭೂಮಿ ಮುಗಿಲಿಕ್ಕೆ ಬಂತಲ್ಲ, ಈ ಭರತ ಕ್ಷೇತ್ರದ ಅವಸರ್ಪಿಣಿಯೊಳಗ ತೃತೀಯ ಕಾಲ ಮುಗಿಲಿಕ್ಕೆ ಬರ್ತಿದೆಯಲ್ಲ, ಆವಾಗ ಸೂರ್ಯ ಚಂದ್ರರು ಗೋಚರಿಸಿದ ನಂತರ ಆ ಮನುಷ್ಯರೆಲ್ಲ ಗಾಬರಿ ಆಗ್ತಾರೆ, ಇದೇನ ಅಂತ ಹೇಳಿ. ಅರ್ಥಾತ್ ಏನ, ಕಲ್ಪವೃಕ್ಷದ ಪ್ರಭೆ ಕಾಂತಿ ಕಮ್ಮಿ ಆಗ್ತಾ ಹೋಯಿತು. ಇಲ್ಲಿ ಹೇಳುವ ಅಭಿಪ್ರಾಯ ಇದೆ, ಆ ಯಾವ ಜೀವದ ಪುಣ್ಯದ ಕಾರಣದಿಂದ ಯಾವ ಕಲ್ಪವೃಕ್ಷಗಳ ಉಪಲಬ್ಧಿ ಇರುವಂತಹ, ಕಲ್ಪವೃಕ್ಷಗಳ ವಿದ್ಯಮಾನ ಇರುವಂತಹ ಸ್ಥಾನದೊಳಗ ಈ ಪುಣ್ಯಶಾಲಿ ಜೀವನ ಇರ್ತಿದೆಯೋ, ಜನ್ಮ ಇರ್ತಿದೆಯೋ, ಅಲ್ಲಿ ಕೂಡ ಸೂರ್ಯ ಚಂದ್ರರು ಗೋಚರಿಸುವುದಿಲ್ಲ. ಅಂದ ಮೇಲೆ ಕೇವಲ ಜ್ಞಾನ, ನನ್ನ ಜ್ಞಾನ ಕೇವಲ ಜ್ಞಾನ ಅಂತಂದ್ರೆ ಆ ಪರ್ಯಾಯ ವಿಶೇಷದ ಕೇವಲ ಜ್ಞಾನ ತಿಳಿಬೇಡ್ರಿ, ಸಮ್ಯಕ್ ಜ್ಞಾನ, ಬರೇ ಜ್ಞಾನ. ಜ್ಞಾನ ಸ್ವರೂಪಿ ಇದ್ದೇನೆ ನಾನೇನಿದ್ದೇನೆ? ಪ್ರಸಿದ್ಧ ರೂಪದಿಂದ ಏನಿದ್ದೇನೆ? ಪ್ರಕಟ ರೂಪದಿಂದ ಏನಿದ್ದೇನೆ? ಜ್ಞಾನ ಸ್ವರೂಪಿ ಇದ್ದೇನೋ ಅಥವಾ ಇಲ್ರಿ? ಇದ್ದೇನೆ. ಮತ್ತು ಆ ಪ್ರಸಿದ್ಧ ಜ್ಞಾನದ ಮೂಲಕ ಪ್ರಸಿದ್ಧಮಾನ ಆತ್ಮನ ಜ್ಞಾನ ಅರ್ಥಾತ್ ತಿಳಿಯುವುದು ಎಲ್ಲಿಯವರೆಗೆ ಆಗುವುದಿಲ್ಲ. ಆ ಜ್ಞಾನದ ಪ್ರಯೋಜನ ಏನಿದೆ ರೀ? ಜ್ಞಾನದ ಪ್ರಸಿದ್ಧಿಯ ಪ್ರಯೋಜನ ಏನಿದೆ? ಪ್ರಸಿದ್ಧ ಜ್ಞಾನದ ಮೂಲಕ ಏನು ಮಾಡೋದಿದೆ ಸುಧಾತೈ? ಪ್ರಸಿದ್ಧಮಾನ ಯಾವ ಶುದ್ಧಾತ್ಮ ಅದನೋ ಅವನನ್ನ ತಿಳ್ಕೊಳ್ಳೋದು. ಅದನ್ನು ಬಿಟ್ಟು ನಾವು ಜಗತ್ತೆಲ್ಲ ತಿಳ್ಕೊಂಡ್ರೂ ಕೂಡ ಅದರಿಂದ ಏನು ಆಗೋದಿಲ್ಲ, ಬರೀ ಆಕುಲತೆ ಆಗೋದಿದೆ. ಅರೆ ನಾ ಹೀಗಂತ ತಿಳಿದಿದ್ನಲ್ಲ ಅಂಥೇಳಿ ಒಂದು ದಿವಸ ನಿಯಮದಿಂದ ಅನ್ಸೋದಿದ್ರೆ, ಯಾವುದನ್ನೂ ತಿಳಿದ್ರೂ ಕೂಡ, ಯಾರನ್ನೂ ತಿಳಿದ್ರೂ ಕೂಡ, ಯಾವ ವಸ್ತುವನ್ನು ತಿಳಿದ್ರೂ ಕೂಡ, ಯಾವ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ರೂ ಕೂಡ ಒಂದು ದಿವಸ ಪಶ್ಚಾತ್ತಾಪ ಆಗೋದಿದೆ. ಅಯ್ಯೋ ನಾ ಹೀಗಂತ ತಿಳಿದಿದ್ನಿ, ಈ ಜೀವನ ಶಾಶ್ವತ ಅಂತ ಹೇಳಿ ತಿಳಿದಿದ್ನಿ ಅಂತ ಹೇಳಿ ಕೊನೆಗೆ ಅನ್ಸೋದೇನಿಲ್ರಿ. ನಿಯಮದಿಂದ ಅನ್ನಿಸ್ತಿದ್ದೀರಿ, ಆದ್ರೆ ಒಂದು ಸಮಯ, ಬಹಳ ಅಲ್ಪ ಸಮಯ ಅನ್ನಿಸ್ತಿದ್ದೀರಿ. ಆವಾಗ ಈ ಜೀವಕ್ಕೆ ಏನೂ ಮಾಡೋದು ಸಾಧ್ಯ ಇಲ್ಲ. ಅದನ್ನಿಲ್ಲಿ ಸ್ಪಷ್ಟ ತೋರಿಸ್ತಾ ಇರುವಳದೊಳಗೆ ವಿಶ್ವಾಸ ಮಾಡುವುದಿಲ್ಲ. ಯಾವಾಗ ಅದು ಸ್ಪಷ್ಟ ಅನ್ನಿಸ್ತಿದೆ ಆವಾಗ ಏನೂ ಮಾಡೋದು ಕೈಗೊಳ್ಳದೆ ಇರೋದಿಲ್ಲ. ಎಲ್ಲ ಹೋಗಿರ್ತಿದ್ದೀರಿ ಲೋಕದೊಳಗೆ. ಲೋಕೋಕ್ತಿ ಇದೆಯಲ್ಲ, ಅಟ್ಟ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಆ ಬುದ್ಧಿ ತಗೊಂಡು ಏನು ಮಾಡೋದಿದ್ದೀರಿ? ಎಲ್ಲ ಅಡಿಗೆ ಆಯ್ತು, ಯಾಗೋ ಊದಿ 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 ಸ್ವಲ್ಪ ಸ್ವಲ್ಪ ಉರಿ ಹತ್ತು, ಸ್ವಲ್ಪ ಸ್ವಲ್ಪ ಆಯ್ತು, ಏನೇನೋ ಮಾಡಿ ಅನ್ನ ಬೇಯ್ತಾರೆ. ಅನ್ನ ಬೇಯದ ಇಳಿಸಿದ ನಂತರ ಉರಿ ಚೆನ್ನಾಗಿ ಹತ್ಕೊಂಡ್ರಿ ಒಲೆಯಲ್ಲಿ. ಅದನ್ನೇನು ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ಅದನ್ನು ಆರಿಸಬೇಕಾಗುತ್ತೆ ಅಥವಾ ಹಾಗೆ ಉರಿಲಿಕ್ಕೆ ಬಿಟ್ಟು ಬಿಡಬೇಕಾಗುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತು, ನಿಯಮದಿಂದ ಬರ್ತಿದೆ. ಅಪ್ಪಾಜಿ ಹೇಳಿರು, ಈ ದೇಹ ಬಿಡುವುಕ್ಕಿಂತ ಮುಂಚೆ ಜೀವನಿಗೆ ನಿಯಮದಿಂದ ನಾನು ಮಾಡಿದ್ದೆಲ್ಲ ವ್ಯರ್ಥ ಆಯಿತು ಅಂಥೇಳಿ ನಿಯಮದಿಂದ ಅನ್ನಿಸಿದೆ. ಇಂದು ಕೂಡ ಅನೇಕ ವರ್ಷ ಇದರಲ್ಲಿ ಉದ್ಯಮ ಮಾಡುವಂಥ, ಇನ್ನೂ ಮಾಡುವ ಸಾಮರ್ಥ್ಯ ಇರುವಂಥ ಜೀವರುಗಳ ಎಲ್ಲ ವ್ಯರ್ಥ ಇದ್ರಿ ಅಂತ ಹೇಳಿ ವ್ಯರ್ಥ. ಮೊನ್ನೆನ ಹೇಳಿದ್ರು ಅಥವಾ ಎಲ್ಲ ಶೂನ್ಯ ಐತ್ರಿ ಅಂತಾರೆ. ಎಲ್ಲ ಶೂನ್ಯ, ಜೀರೋ. ಅದು ಬಿಟ್ಟರೆ ಬಿಡ್ತೀರೇನ?
ಅಂದ್ರ ಆ ಮಾತಿನೊಳಗೆ ಸತ್ಯತೆ ಇದೆ ಅಥವಾ ಇಲ್ಲ? ಇದೆ. ಆದ್ರ ಆ ಸತ್ಯತೆಯ ಶ್ರದ್ಧೆ ಮಾಡುವಂತಹ ಪುರುಷಾರ್ಥ ಇಲ್ಲ. ಶ್ರದ್ಧೆ ಮಾಡಿ ಏನ್ ಮಾಡೋದಿದೆ? ಬಿಡೋದಿದೆ. ಅರೆ ಬಿಡ್ಲಿಕ್ಕೆ ನೀನು ಯಾವುದೂ ಮಾಡ್ತಾ ಇಲ್ಲ, ಅದು ಸ್ವಯಮೇವ ಆಗ್ತಾ ಇದೆ. ಕಥೆ ಬಂತಲ್ಲ, ದೃಷ್ಟಾಂತ ಬಂತಲ್ಲ, ಆದ್ರೂ ನಮಗ್ ಲಜ್ಜೆ ಬರಲಿಲ್ಲ. ಬಂಡಿ ಕೆಳಗೆ ನಾಯಿ ಸಾಗ್ತಾ ಇತ್ತು, ಈ ಬಂಡಿಯ ಭಾರವನ್ನೆಲ್ಲ ನಾನೇ ಎಳಿತಾ ಇದ್ದೇನೆ ಅಂತ ಹೇಳಿ ಅದು ಮನ್ನಿಸಿಕೊಂಡೆ. ಅದು ಎಳಿತಾ ಇತ್ತೇನ್ರಿ? ಹಾಗೆ ಸ್ವಯಂ ಚಾಲಿತ ವಿಶ್ವದ ಪದಾರ್ಥಗಳ ಸಂಯೋಗಿ ಪದಾರ್ಥಗಳ ಕೆಳಗಡೆ ಸಾಗ್ತಾ ಇರುವಂತ ಈ ಜೀವ ನಾನೇ ಮಾಡ್ತಾ ಇದ್ದೇನೆ. ಈ ಕರ್ತೃತ್ವ ಭಾವ, ಅದರ ಸಲುವಾಗಿ ಒಂದೊಂದ್ಸಲ ಇಷ್ಟ ಮಹಿಮಾ ಬರ್ತಿದೆ. ವಿಶ್ವ ಸಾಹಿತ್ಯದೊಳಗೆ ಅದ್ವಿತೀಯ, ಕುಂದುಕುಂದರ ಹಾಗಾದರು, ಕುಂದುಕುಂದರ ಕಲಿಕಾಲದ ಸರ್ವಜ್ಞ ಹಾಗಾದರು, ಕುಂದರ ಪಂಚಮ ಕಾಲದ ಜೀವರುಗಳ ಸಲುವಾಗಿ ಪ್ರಥಮ ಮಂಗಲ ಸ್ವರೂಪ ಹೇಗಾದರು ಅಂತಂದ್ರೆ ಇಂಥ ಒಂದು ಅಪೂರ್ವವಾದಂಥ ಅದ್ವಿತೀಯವಾದಂಥ ಬೆಲೆ ಬಾಳುವ ಕೊಡುಗೆಯನ್ನ ಭವ್ಯ ಜೀವರುಗಳಿಗೆ ಕೊಟ್ಟರೆ. ಕರ್ತ ಕರ್ಮ ಅಧಿಕಾರ. ಯಾವುದರ ಕರ್ತ? ಅದಕ್ಕೆ ಹೇಳ್ತಲ್ಲ, ಪ್ರಸಿದ್ಧವಿರುವಂತಹ ಜ್ಞಾನ ಲಕ್ಷ್ಯದೊಳಗೆ ತಗೊಳ್ಳಿ. ಪ್ರಸಿದ್ಧ ಅರ್ಥಾತ್ ಪ್ರಗಟ. ಪ್ರಸಿದ್ಧ ಜ್ಞಾನ ಪ್ರಸಿದ್ಧಮಾನ ವಸ್ತು. ಅದನ್ನು ಎಲ್ಲಿಯವರೆಗೆ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೆ ಅದಕ್ಕೆ ಯಾವುದರದ್ದು ಬೆಲೆ ಇಲ್ಲ ಅನ್ನೋದಕ್ಕಿಂತ ಅದನ್ನ ನಷ್ಟನ ಆಗ್ತಾ ಇದೆ. ಇಲ್ಲಿ ಹೇಳಿದ್ರಲ್ಲ, ಏನ ನಷ್ಟ? ಹೇಗ? ಸ್ವರೂಪದಿಂದ, ಪರದ ಕಾರಣದಿಂದಲ್ಲ, ಸ್ವರೂಪದಿಂದ. ಸ್ವಯಂ ತಾನೇ ತನ್ನ ಸಾಮರ್ಥ್ಯದಿಂದ ತನ್ನ ಶಕ್ತಿ ತೊಡಗಿಸಿ ತಾನ ನಷ್ಟ ಆಗ್ತಾ ಇದೆ. ಯಾವುದನ್ನು ಹಿಡ್ಕೊಳ್ಳಿಕ್ಕೆ ಹೋಗ್ತಿದೆಯೋ ಅದು ಎಂದೂ ಕೈಗೆ ಸಿಗುವುದಿಲ್ಲ. ಪ್ರತಿಯ ಏನಾಗ್ತಿದೆ? ಯಾವುದು ತನ್ನ ಇದೆಯೋ ಅದು ಬಿಡ್ತಾ ಹೋಗ್ತಿದೆ. ಏನೇನು ಸಾಧಿಸರಿ ಒಂದಲ್ಲ ಒಂದು ದಿವಸ, ಇವತ್ತಲ್ಲ ಮತ್ತೊಂದು ದಿವಸ ಕೂತ ವಿಚಾರ ಮಾಡೋದು. ಎಲ್ಲಿ ಹುಟ್ಟಿದೆ, ಏನು ಮಾಡಿದೆ, ತಾಯಿ ತಂದೆಯರನ್ನು ಯಾವ ರೀತಿ ತಿಳ್ಕೊಂಡೆ, ತಾಯಿ ತಂದೆಯರು ಯಾವ ರೀತಿ ನನ್ನನ್ನು ಸಾಕಿ ಸಲಹಿದರು, ಮುದ್ದು ಮಾಡಿದರು, ಬಿಟ್ಟು ಹೋದರು. ಯಾಕೆ ಹೋದರು? ಅವರು ಬಿಟ್ಟು ಹೋದ ಮೇಲೆ ನಾನು ಅನಾಥ ಅಂತೇಳಿ ಅನುಭವ ಮಾಡಿದೆ. ಆದ್ರೂ ಮತ್ತೆ ಎದ್ದು ನಿಂತುಕೊಂಡು ಮತ್ತೆ ಜೀವನ ನಡೆಸಿದೆ. ಆದ್ರೂ ಕೂಡ ಅಲ್ಲಿ ಗಳಿಸಿದ್ದು ಏನು? ಒಂದಲ್ಲ ಒಂದು ದಿವಸ, ಇವತ್ತಲ್ಲ ಮತ್ತೊಂದು ದಿವಸ ಯೋಚನೆ ಮಾಡಬೇಕಾಗುತ್ತೆ ಶಾಂತಿಯಿಂದ. ಆಯು ಕಾಯಗಳ ಅರ್ಥ ಪುನಃ ಹೇಳ್ತೇನೆ. ಇನ್ನೂ ನಮ್ಮ ಕೈಯೊಳಗೆ ಇದೆ, ಇನ್ನೂ ಭಾಗ್ಯ ನಡೆದಿದೆ. ದಿನನಿತ್ಯವೂ ಅನ್ನಿಸ್ತಿದೆ ನನಗ. ಅಸತ್ಯದ ಮಾತು ಇಲ್ಲವೇ ಇಲ್ಲ. ನಾನು ನಿಮಗೆ ಅಸತ್ಯ ಹೇಳೋದಕ್ಕೆ ಕಾರಣ ಏನಿದೆ? ದಿನನಿತ್ಯವೂ ಅನ್ನಿಸ್ತಿದೆ, ಓಹೋ ಮತ್ತೊಂದು ದಿವಸ ನನಗೆ ಪ್ರಾಪ್ತ ಆಯಿತು. ಇನ್ನೂ ಮತ್ತೆ ನಾನು ಎದ್ದನು ಹಾಸಿಗೆ ಬಿಟ್ಟ. ಹಾಗಾದರೆ ಇನ್ನು ಮೋಹ ರೂಪದ ಹಾಸಿಗೆಯಿಂದ, ಮುಸುಕಿನಿಂದ ಯಾವಾಗ ಹೊರಬಾರದು? ಜರಾಯು ಅಂಡಜ ಕೌತಜ ಜನ್ಮದ ಮಾತಾದವರಲ್ಲ. ಮೋಹ ರೂಪದ ಜರಾಯುದೊಳಗಿದ್ದೇವೆ ನಾವು, ಪರದೆಯೊಳಗಿದ್ದೇವೆ. ಸಮಯ ಸಾರದಲ್ಲಿ ದೃಷ್ಟಾಂತ ಬರ್ತಿದೆ. ಬರೇ 4 ಕಡೆ ಪರದೆ ಇದೆ, ವಿಶಾಲವಾದಂಥ ಸಮುದ್ರ ಆ ಕಡೆಗೆ ಇದೆ. ಬರೇ 4 ಕಡೆ ನಮ್ಮ ಕಣ್ಣು ಎದುರಿಗಿದೆ. ಮತ್ತು ಆಚೆ ಸಮುದ್ರ ಎಷ್ಟಿದೆ? ವಿಶಾಲ ಅಗಾಧ ಇದೆ. ಆ ಬರೇ 4 ಕಡೆಯ ಪರದೆಯ ಕಾರಣದಿಂದ ಆ ಸಮುದ್ರ ನನಗೆ ಕಾಣಿಸ್ತಾ ಇದೆ. ಒಂದೇ ಸಮಯದ ಮೋಹ, ಸಮಯದ ಭ್ರಾಂತಿ. ಒಂದೇ ಸಮಯದ್ದಿದೆ. ಆ ಭ್ರಾಂತಿಯನ್ನ ಕಳಚಿ ಹಾಕಿದರೆ ಆ ಕಡೆಗೆ ಇದೆ ಆನಂದದ ಸಾಗರ. ಅದಕ್ಕೆ ಅವರಿಗೆ ಎಷ್ಟು ಪರಮ ತೃಪ್ತಿ ಇದೆ. ಇದು ನನಗೆ ಧನ್ಯ ಅನ್ನಿಸ್ತಾ ಇದೆ. ಈ ಶಬ್ದ
ದ್ರವ್ಯದಿಂದ ವಿದ್ಯಮಾನವಿರುವಂತಹ ಚೇತನ ಪದಾರ್ಥ ಸ್ವರೂಪದಿಂದ ನಷ್ಟ ಆಗಿತ್ತು. ಅದು ಪುನಃ ಸ್ವರೂಪಕ್ಕೆ ಪ್ರಾಪ್ತ. ಎಷ್ಟು ತೃಪ್ತಿ, ಎಷ್ಟು ಸಮಾಧಾನ, ಎಷ್ಟು ಆ ಜೀವಕ್ಕ ಕೃತಕೃತ್ಯ ಅಥವಾ ತನ್ನ ಜೀವನದ ಸಾರ್ಥಕತೆ. ಜೀವನದ ಸಾರ್ಥಕತೆ ಅಂತಂದ್ರೆ ನಾವು ಇಷ್ಟು ಕ್ಷುಲ್ಲಕ ತಿಳ್ಕೊಳ್ಳೋದಿಲ್ಲ. ಇದು ಜೀವನ ಅಂಥೇಳಿ ಇದೇನು ಕಾಣಿಸ್ತಾ ಇದೆಯಲ್ಲ, ಆಯುವಿನ ಕಾರಣದಿಂದ, ನಾಮಕರ್ಮದ ಕಾರಣದಿಂದ ಇದೇನು ಸಂಯೋಗ ಪ್ರಾಪ್ತ ಆಗಿದೆಯಲ್ಲ, ಇದಕ್ಕೆ ನಾವು ಜೀವನ ಅಂತೀವಲ್ಲ, ಇದು ಮಹಾನ 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 ಅಜ್ಞಾನ ಇದೆ. ಬಹಳ ದೊಡ್ಡದ ಅಜ್ಞಾನ ಇದೆ. ಇದಕ್ಕೆ ಜೀವನದೊಳಗೆ ಏನ್ ಮಾಡಿದೆ? ಅರೇ ಜೀವನದೊಳಗಂದ್ರ ಅನಾದಿ ಜೀವನದೊಳಗೆ ಏನ್ ಮಾಡಿದೆ? ಜೀವನದೊಳಗಂತಂದ್ರೆ ನಿನ್ನ ಜೀವನ ಮುಗಿಯುವಂಥದ್ದಿಲ್ಲ. ಇವೆಲ್ಲ ಬಂದು ಹೋಗ್ತವೆ. ದೇಹ ಬಂದು ಹೋಗ್ತಿದೆ, ಸಂಯೋಗ ಬಂದು ಹೋಗ್ತಿದೆ, ಕರ್ಮ ಬಂದು. ನೋಡ್ರಿ, 70 ಕೋಟಾಕೋಟಿದು ಉತ್ಕೃಷ್ಟ ಸ್ಥಿತಿ, 70 ಕೋಟಾಕೋಟಿ ಸಾಗರವೇ ಯಾವುದ್ರದ? ಮೋಹದ್ದು. ಜೀವದ ಒಂದು ಸಮಯದ ತೀವ್ರ ಮೋಹದ ಕಾರಣದಿಂದ 70 ಕೋಟಾಕೋಟಿ ಸಾಗರ ಸತ್ತಾನದೊಳಗೆ ಉಳಿಯುವಂತಹ ಜೀವವನ್ನ ಸಂಸಾರದಲ್ಲಿ ಉಳಿಸಿಕೊಳ್ಳುವಂತಹ ಸಾಮರ್ಥ್ಯ ಒಂದು ಮೋಹನೀಯ ಕರ್ಮದೊಳಗಿದೆ ರೀ. ಆದ್ರ ಆ 70 ಕೋಟಿ ಸಾಗರ ಕೂಡ ಒಂದ್ ದಿವಸ ಮುಗೀತಿದ್ದೀರಿ. ಆದ್ರೆ ಇದೆಯಲ್ಲ ಈ ಧನ್ಯ ಜೀವನ, ಏನ ಚೇತನ ಪದಾರ್ಥ ಸ್ವರೂಪಕ್ಕೆ ಪುನಃ ಪ್ರಾಪ್ತ ಆದ ನಂತರ ಯಾವ ಜೀವನ ನಡೀತಿದೆಯಲ್ಲ ಅದು ಯಾವಾಗೂ ಮುಗಿಯೋದಿಲ್ಲ. ಹಾಗಾದ್ರೆ ಎಷ್ಟು ತೃಪ್ತಿ ಇರ್ಬೇಕು ಅವ್ರಿಗೆ? ಪುನಃ ಸ್ವರೂಪಕ್ಕೆ. ಮಗ ಮನೆ ಬಿಟ್ಟು ಹೋಗಿದ್ದಪ್ಪ, ಪುನಃ ಸದ್ಬುದ್ಧಿ ಹೆಚ್ಚಾಗಿ ನಾವು ಮನೆಗೆ ಬಂದ. ಎಷ್ಟು ತೃಪ್ತಿ, ಸಂತೋಷ, ಜೀವನದೊಳಗೆ ಏನೆಲ್ಲ ಗೆದ್ದ ಹಾಗೆ ಆಯ್ತು. ಸಾಮಾನ್ಯ ಇಷ್ಟ ಪರ್ಯಾಯ ವಿಶೇಷದ ಮಾತು ಹೀಗಿರ್ಬೇಕಾದ್ರ ಈ ತ್ರಿಕಾರಿ ಜೀವಕ್ಕ ಏನಾಗ್ತಿರ್ಬೇಕು? ಆ ಸಾಧಕ ಜೀವನಗಳಿಗೆ ಎಷ್ಟು ಶಾಂತಿ, ಎಷ್ಟು ಧನ್ಯತಾ, ಎಷ್ಟು ತೃಪ್ತಿ. ಅವ್ರಿಗೆ ಯಾವುದರ ಅವಶ್ಯಕತೆ ಬೀಳ್ಬೇಕ್ರಿ? ಯಾವುದರ ಅವಶ್ಯಕತೆ ಬೀಳ್ತಿರ್ಬೇಕು? ದೇಹ ವೃದ್ಧ ಆಯ್ತು ಅಂತಿರ್ಬೇಕು, ಸಹಾಯಕರು ಯಾರೇ ಬೇಕು ಅಂತಿರ್ಬೇಕು, ಉಪದೇಶಗಳಾದ್ರು ಬೇಕು ಅಂತಿರ್ಬೇಕು, ನಿರ್ಯಾಪಕ ಆಚಾರ್ಯರನ್ನ ಹುಡುಕಿಕೊಂಡು ನಾವು ಹೋಗ್ಬೇಕಲ್ಲ, ಮರಣದ ಸಮಯ ಬೇಕು ಅಂತಿರ್ಬೇಕು, ಬಂತು ಅಂತಿರ್ಬೇಕು. ಯೋಚನೆ ಮಾಡೋದ್ರಿ ಅವೆಲ್ಲ ಕಾರ್ಯ ನಡೀತಾವೆ. ಈ ಮಾತು ಸತ್ಯ ರೀ, ನಡೀತಾವೆ ಈ ಮಾತು ಸತ್ಯ. ಎಲ್ಲಿಯವರೆಗೆ ಯಾವ್ಯಾವ ಪ್ರಕಾರದ ಭೂಮಿಕಾ ಇದೆಯೋ ಆ ಭೂಮಿಕೆಗೆ ಅನುಸಾರವಾಗಿ ಗಮನಾಗಮನಗಳ ಕಾರ್ಯಗಳ ಪ್ರವೃತ್ತಿಗಳ ಮುನಿ ಜೀವನದಲ್ಲಿ ನಡೀತಾವೆ. ಆದರೆ ಒಳಗಡೆ ಅಭಿಪ್ರಾಯವನ್ನ ಹೊಕ್ಕೆ ನೋಡಿದರೆ ಅವರಿಗೆ ಯಾವುದು ಬೇಕಿರೋದಿಲ್ಲ. ಪರಮಶಾಂತಿ, ಪರಮ ತೃಪ್ತಿ, ನಿತಾಂತ ನಿತಾಂತ ಸಾಗರದ ಹಾಗೆ ಶಾಂತ. ಬರೀ ಮೂರ್ಖಶಾಹಿ ಚೌಕಡಿ ಹೋಗಿರುವಂತಹ ಮುನಿಗಳದ್ದಷ್ಟೇ ಮಾತು ಬರ್ತಿಲ್ಲ, ಚತುರ್ಥ ಗುಣಸ್ಥಾನ ಬರ್ತಿದ್ದ. ಅವನ ಆರ್ಕೆ ಇದ್ರೂ ಕೂಡ, ತಿರಿಯಂಚಿದ್ರೂ ಕೂಡ ಇಂಥ ಸಮ್ಯಕ್ ದರ್ಶನದ ಮಹಿಮೆ, ಸಮ್ಯಕ್ ದರ್ಶನದ ಮಹಿಮೆ, ಸಮ್ಯಕ್ ದರ್ಶನದ ವಿಷಯದ ಮಹಿಮೆ, ಇವು ಎರಡು ನಮ್ಮ ಜೀವನದೊಳಗ ಪುನಃ 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 ನಮ್ಮ ದೃಷ್ಟಿಯೊಳಗೆ, ನಮ್ಮ ಜ್ಞಾನದ ಭೂಮಿಕೆಯೊಳಗೆ ಬಂದ ನಮ್ಮನ್ನ ತಲ್ಲನ್ನಗೊಳಿಸದ ವಿನಃ ನಮ್ಮ ಪ್ರವೃತ್ತಿ ಆ ದಿಕ್ಕಿನಿಂದ ಆಗೋದು ಸಾಧ್ಯ. ಎಚ್ಚರಗೊಳಿಸಲಿಕ್ಕೆ ಬೇಕ್ರೆ ನಾವಿಲ್ಲಿ ಮೋಹನಿದ್ರೆಯೊಳಗ ಶರೀರಕ್ಕೆ ಸಂಬಂಧಿಸಿದ ಭೋಗಾದಿಗಳಲ್ಲಿ ಸತತ 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 ಮೈಮರಿತಾ ಇದ್ದೀವಿ. ಅದಕ್ಕೆ ಪುನಃ ಪುನಃ ಆ ಸಮ್ಯಕ್ ದರ್ಶನದ ಮಹಿಮೆ, ಆ ಸಮ್ಯಕ್ ದರ್ಶನದ ವಿಷಯನಾದಂತಹ ಶುದ್ಧಾತ್ಮನ ಮಹಿಮೆ, ಆ ಶುದ್ಧಾತ್ಮ ಮತ್ತು ಸಮ್ಯಕ್ ದರ್ಶನಗಳ ಸ್ವರೂಪವನ್ನು ಪ್ರತ್ಯಕ್ಷ ತಿಳಿಸಿಕೊಟ್ಟಿರುವಂಥವರ ಮಹಿಮೆ. ಇದನ್ನು ಬಿಟ್ಟು ಲೋಕದೊಳಗೆ ನಮ್ದೇನಿದೆ ಹೇಳ್ರಿ? ನಮ್ಮ ಕಲ್ಯಾಣಕ್ಕೆ ಇನ್ನೊಂದು ಯಾವ್ದು ಆಧಾರ ಇದೆ? ನಮ್ಮ ಜ್ಞಾನದ ನಿರ್ಮಲತೆಗೆ ಇನ್ನೊಂದು ಯಾವ್ದು ಆಧಾರ ಇದೆ ರೀ? ಸುಧಾಕರಿ ಏನಿದೆ? ಸಮ್ಯಕ್ ದರ್ಶನದ ಮಹಿಮೆ ಸತತ ಬಂತು ಅಂತಂದ್ರ ನಮ್ಮ ಜ್ಞಾನದ ಶೋಭ ಇದೆ ರೀ ಅದರೊಳಗ, ನಮ್ಮ ಪ್ರಗಟ ಜ್ಞಾನಕ್ಕೆ ಸಾರ್ಥಕತೆ ಇದೆ. ಸಮ್ಯಕ್ ಜ್ಞಾನದ ಮಹಿಮೆ, ಸಮ್ಯಕ್ ದರ್ಶನ ಜ್ಞಾನ ಎರಡೂ ಅವು ಯಾಗದವು ಅವಿನಾಭೂತದವ್ರಿ. ಸಮ್ಯಕ್ ದರ್ಶನದ ಮಹಿಮೆ ಅಂದ್ರೆ, ಸಮ್ಯಕ್ ಜ್ಞಾನದ ಮಹಿಮೆ ಅಂದ್ರೆ, ರತ್ನತ್ರಯದ ಮಹಿಮೆ ಅಂದ್ರೆ, ರತ್ನತ್ರಯದ ಯಾವ ರತ್ನತ್ರಯ ಮಯನಾದಂಥ ಆ ಯಾವ ಅವ್ಯಕ್ತ ಪ್ರಸಿದ್ಧ ಮಾನವ ಶುದ್ಧಾತ್ಮ ಅದನು ಅವನ ಮಹಿಮೆ ಅಂದ್ರೆ, ಬಿಟ್ಟು ಬಿಟ್ಟು ವಿಚಾರ ಅಂದ್ರೆ, ಚಿಂತನ ಅಂದ್ರೆ ಅದರದ್ದು ನಡೀಲಿಕ್ಕೆ ಬೇಕು.
ಇನ್ನೂ ಅದಕ್ಕಿಂತ ಕೆಳಗೆ ಬಂದ್ರ ಅದನ್ನು ಹೇಳಿದಂಥವ್ರ ಮಹಿಮೆ ಬೇಕಲ್ಲ. ಯಾರವರು? ಆವನ ವಿಹಾರಿ ವೀತರಾಗಿ ಸಂತ ಭಲೆ ನನಗೆ ಪ್ರತ್ಯಕ್ಷ ಇಂದ್ರಿಯ ಗೋಚರದಿಂದ ಚಕ್ಷು ಇಂದ್ರಿಯದಿಂದ ಅವರು ನನ್ನ ವಿಷಯ ಆಡ್ತಾ ಇಲ್ಲ, ಆದ್ರೆ ಇಂದ ಅವರು ನನ್ನ ಜ್ಞಾನದ ವಿಷಯ ಅದರ ಅಥವಾ ಇಲ್ರಿ. ಭಗವತ್ ಸ್ವರೂಪದ ಕೊಂದರ ಇದರಲ್ಲಿಯೇ ನೀ ಅನುರಕ್ತನಾಗು, ಇದರಲ್ಲಿಯೇ ನಿತ್ಯ ಸಂತುಷ್ಟನಾಗು, ಇದರಲ್ಲಿ ನೀನು ತೃಪ್ತನಾದರೆ ಏನು ಹೇಳಿದರೆ ಅವರ 206ನೇ ಗಾಥೆ ಏನು ಹೇಳಿದರು? ಇದರಲ್ಲಿಯೇ ನಿತ್ಯ ತೃಪ್ತನಾಗು, ಇದರಲ್ಲಿ ನೀ ಸಂತುಷ್ಟನಾದರೆ ನಿನಗೇನಾಗ್ತಿದೆ? ಉತ್ತಮ ಸೌಖ್ಯ, ಕೆಡದ ಸೌಖ್ಯ, ಎಂದೂ ಬಿಟ್ಟು ಹೋಗದಂಥ ನಾಶವಾಗದಂಥ ಸುಖ ನಿನಗ ಪ್ರಾಪ್ತ ಆಗ್ತಿದೆ. ಎಷ್ಟಿದೆ ವಿಶ್ವಾಸ? ಮಂಗಲಂ ಕುಂದ ಕುಂದಾರ್ಯೋ ಅಂದೇವ್ರಿ. ವಿಶ್ವಾಸ ಎಷ್ಟಿದೆ? ಅವರು ನಮಗೆ ಮಂಗಲ ಯಾವಾಗ ಆದರ್ರಿ, ಯಾವಾಗ ಅನ್ಬಹುದು, ಯಾವಾಗ ಆ ವಿಷಯದೊಳಗ ನಾವು ಆಸಕ್ತ ಆಗ್ತೇವೆಯೋ, ಅನುರಕ್ತ ಆಗ್ತೇವೆಯೋ, ಪ್ರವೃತ್ತಿ ಮಾಡ್ತೇವೆಯೋ, ಮುಂದುವರಿತೇವೆಯೋ, ಆವಾಗ ಅವರನ್ನ ಮಂಗಲ ಅಂತ ಹೇಳಿ ಹೇಳುವುದ ಯೋಗ್ಯ ಆಗ್ತಿದೆ. ನನಗೆ ಸಮಯ ಅಂತೂ ಆಗ್ತಾ ಇದೆ. ಆತ್ಮಾನಂ ಆತ್ಮನಿ ಸದಾ ಆಹರನ್. ತನ್ನನ್ನು ತನ್ನಲ್ಲಿ ನಿರಂತರವಾಗಿ ಅವರು ಮಾಡ್ತಾರೋ. ನಾವು ಯಾವಾಗ ದಿವಸದೊಳಗೆ ಒಮ್ಮೆರೆ, ದಿವಸದೊಳಗೆ 4-6 ಬಾರಿ 10 ಬಾರಿ ಮಾಡ್ಬೇಕು, ಕಡೆ ಪಕ್ಷ ಒಮ್ಮೆ. ಹಾಗಾದ್ರೆ ನಾವೀಗ ಒಮ್ಮೆ ಮಾಡ್ತಾನೆ ಇದ್ದೇವಲ್ಲ, ಈಗಲ್ಲ. ಇದರ ಅವಲಂಬನೆ ಬಿಟ್ಟರೆ ಇದು ಎದುರಿಗಿದೆ. ಈಗ ಅನ್ಯ ಯಾವ ಕಾರ್ಯ ಮಾಡುವ ಭಾರ ನಮ್ಮ ತಲೆ ಮೇಲಿಲ್ಲ, ಎಲ್ಲರೂ ಮಧ್ಯದೊಳಗೆ ಕೂತಿದ್ದೇವೆ ಅಂತ ಹೇಳಿ ಈಗಿರುವ ಮಾತಿಲ್ಲ. ಇದು ಆಗ್ತಾ ಇದೆ, ಇದರಲ್ಲಿ ನಾವೇನು ಮಾಡ್ತಾ ಇಲ್ಲ. ಆದ್ರೆ ಇದರ ಅವಲಂಬನೆ ಇಲ್ಲದೆ ಇರುವುದರೊಳಗ ಯಾವಾಗ ನಾವು ನಿರಾಲಂಬ ಸ್ವರೂಪದ ಅನುಭವ ಮಾಡ್ತಾ ಇರ್ತೀವಿ, ನಿರಾಲಂಬ ನಿರ್ಭಾರ ಸಂಸಾರಕ್ಕೆ ಸಂಬಂಧಿಸಿದ ಕಾರ್ಯಗಳ ಕುರಿತಾಗಿ ಹೇಳ್ತಾ ಇದ್ದೀನಿ ನಾನು. ನಿರಾಲಂಬ ನಿರ್ಭಾರ ಇಲ್ಲಿ ಆಂತರ್ಯದ ಚೈತನ್ಯದ ಮಾತು ಹೇಳ್ತಾ ಇಲ್ಲ. ವ್ಯವಹಾರ ರೂಪದಿಂದ ಸಾಂಸಾರಿಕ ಕಾರ್ಯಗಳಿಂದ ಭಾರ ತಲೆ ಮೇಲೆ ಇರುವುದಿಲ್ಲಲ್ಲ, ಆವಾಗ ನಿರಾಲಂಬಿ ಜ್ಞಾನದ ಮೂಲಕ ಇದರ ವಿಚಾರ ಮಾಡೋದು. ಏನ? ಆತ್ಮಾನಂ ಆತ್ಮನಿ ಸದಾ ಆಹರನ್. ತನ್ನನ್ನು ತನ್ನಲ್ಲಿ ನಿರಂತರವಾಗಿ ಅನುಭವಿಸುತ್ತ. ಹೇಗಿದ್ದಾನೆ ಆತ್ಮನು? ತಗೊಂಡ್ರೆ ಮುಂದಿನ ಪದಖಂಡ. ಹೇಗಿದ್ದಾನೆ ಆತ್ಮನು? ಎಷ್ಟು ಬಾರಿ ಹೇಳಿದ್ದಾರೆ ಅದನ್ನೊಮ್ಮೆ ಸಂಗ್ರಹ ಮಾಡೋನು. ಒಂದು ಉದ್ಯೋಗ, ಒಂದೊಂದು ಕಲಶದೊಳಗೆ ಎಷ್ಟು ಬಾರಿ ಹೇಗಿದ್ದಾನೆ ಆತ್ಮನು, ಹೇಗಿದ್ದಾನೆ ಆತ್ಮನು, ಮತ್ತೆ ಹೇಗಿದ್ದಾನೆ ಆತ್ಮನು ಎಷ್ಟು ಬಾರಿ ಹೇಳಿದ್ದಾರೆ. ಹೇಗಿದ್ದಾನೆ ಆತ್ಮನು? ತದೇಕ ರಸಿನಾಂ ವಿಜ್ಞಾನ ಏಕ ರಸಃ. ತದೇಕ ರಸಿನಾಂ, ಅನುಭವ ರಸಿಕರಿರುವಂಥ ಪುರುಷರಿಗೆ ವಿಜ್ಞಾನೈಕ ರಸಃ, ಜ್ಞಾನಗುಣದ ಆಸ್ವಾದ ರೂಪದಿಂದ. ಆಸ್ವಾದ ಯಾರಿಗೆ ಬರ್ತಾ ಇದೆ? ಯಾರಿಗೆ ಬರ್ತಾ ಇದೆ? ಅನುಭವ ರಸಿಕ ಪುರುಷ ಯಾರದಲ್ಲ ಅವರಿಗೆ ಆಸ್ವಾದ ಬರ್ತಾ ಇದೆ. ಯಾವುದರ ಆಸ್ವಾದ ಬರ್ತಾ ಇದೆ? ಜ್ಞಾನರಸದ ಆಸ್ವಾದ. ಜ್ಞಾನರಸ ಎಂಥದ್ದಿದೆ? ನಿರಾಕುಲ ಇದೆ, ಅನುಪಮ ಇದೆ. ಜ್ಞಾನರಸ ಎಂಥದ್ದಿದೆ? ಅನುಪಮ ಇದೆ, ನಿರಾಕುಲ ಇದೆ, ಅದ್ವಿತೀಯ ಇದೆ. ಅದರಂಥ ರಸ ಲೋಕದೊಳಗೆ ಯಾವುದೂ ಇಲ್ಲ. ಯಾವುದು? ಜ್ಞಾನದೊಳಗೆ ಎಂಥ ರಸ ಇದೆ ಅದನ್ನು ಶಬ್ದದಿಂದ ಹೇಳಲಿಕ್ಕೆ ಬರುವುದಿಲ್ಲ, ಶಬ್ದದ ಮೂಲಕ ಕೇಳಿ ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲ. ಹಾಗಾದರೆ ಅದು ಯಾವಾಗ ಯಾರಿಗೆ ಪ್ರಾಪ್ತ ಆಗ್ತಿದೆ? ಅನುಭವ ರಸಿಕ ಯಾವಾಗ ಆಗ್ತಿ? ಅವಾಗ ಪ್ರಾಪ್ತ ಆಗ್ತಿದೆ. ಅನುಭವ ರಸಿಕ, ಅನುಭವ ರಸಿಕ ರಸ ನಮ್ಗೆ ಯಾವುದರದಿದೆ? ಯಾವುದರ ಅನುಭವದ ರಸ ಇದೆ? ಜಡದ ಅನುಭವದ ರಸ ಇದೆ. ಅದು ನೋಡ್ಬೇಕು, ಇದು ನೋಡ್ಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಇವ್ರ ಜೊತೆ ಮಾತಾಡ್ಬೇಕು, ಇದೇ ಇದು ಓದಬೇಕು. ಇದು ಒಂದು ಸಲ ಏನಿದೆ? ಸ್ವಲ್ಪ ಕ್ಷಮೆ ಇದೆ, ಉಪಯೋಗ ಆಗಬಹುದಾದಂಥ ಅವಕಾಶ ಇದೆ ಇದರಲ್ಲಿ.
ಜಿನವಾಣಿ ಹೇಗಿದೆ? ಅಮೃತ ರಸ. ಈ ಅವಸ್ಥೆಗೆ ನಮ್ಗೆ ಇದೇ ಅವಕಾಶ ಇದೆ, ಇದನ್ನು ಬಿಟ್ಟು ಬೇರೆ ಯಾವುದೂ ಇಲ್ರಿ. ಅದಕ್ಕೆ ಹೇಳಿದ್ರೆ ಇದನ್ನು ಬಿಟ್ಟು ನಿನ್ನ ಉಪಯೋಗವನ್ನ ಹೊರಗೆ ಹೋಗಬೇಡ. ಅದು ಹೋಗ್ತಿದೆ ಸ್ವಾಭಾವಿಕ, ಆದ್ರೆ ಅದನ್ನು ಪುನಃ ತಂದು ಇದರಲ್ಲೇ ತೊಡಗಿಸಪ್ಪ, ಇದರಲ್ಲೇ ತೊಡಗಿಸು. ಹಿಂದೆ ಹೇಳಿದ್ದನ್ನ ವರ್ಷ ಆಗಿದ್ದಿರ್ಬೋದು. ಎಷ್ಟು ಅವಶ್ಯಕ ಇದೆಯಲ್ಲ ಅಷ್ಟು ಕೆಲಸ ಮಾಡು. ಎಷ್ಟು ವಿಕಲ್ಪ ಬರ್ತಿದೆಯಲ್ಲ, ಸನ್ನಿವೇಶಕ್ಕನುಸಾರವಾಗಿ, ಪ್ರಸಂಗಕ್ಕನುಸಾರವಾಗಿ, ಭೂಮಿಕೆಗನುಸಾರವಾಗಿ, ವಿಕಲ್ಪಕ್ಕನುಸಾರವಾಗಿ ಎಷ್ಟು ಪರದ ಜೊತೆಗೆ ಇರೋದು ಅವಶ್ಯಕ ಇದೆಯಲ್ಲ, ಅನಿವಾರ್ಯ ಇದೆಯಲ್ಲ ಅಷ್ಟು ಮಾಡಿ. ವೃಥಾ ಅನರ್ಥದಂಡ ಆಗುವ ಹಾಗೆ ಅಲ್ಲಿ ಉಳಿಬೇಡ. ಮುಗಿತ ಬಿಟ್ಟು ಹಿಡ್ಕೊಂಡು ಕೂತ್ಬಿಡ, ಹಿಡ್ಕೊಂಡು ಕೂತ್ಬಿಡ. ಜಿನವಾಣಿ ಬರೀ ಕರಸ್ಪರ್ಶ ಮಾಡುವುದರಿಂದ ಕೂಡ ಕರ್ತೃತ್ವದೊಳಗೆ ಶಿಥಿಲತೆ ಬರೋದು ಸಾಧ್ಯ ಇದೆ ಸುಜಾತಾಯಿ. ಜ್ಞಾನಸ್ಪರ್ಶ ಮಾಡುವುದರಿಂದ ಜ್ಞಾನದೊಳಗ ಯಥಾರ್ಥತೆ ನಡೆಯುವುದೇ ಸಾಧ್ಯ ಇದೆ. ಭಾವಸ್ಪರ್ಶ ಮಾಡುವುದರಿಂದ ಭಾವದೊಳಗಿನ ಮಲಿನತೆ ಕಮ್ಮಿ ಆಗುವುದು ಸಾಧ್ಯ ಇದೆ. ಶ್ರದ್ಧಾ ಸಾಪೇಕ್ಷ ಸ್ಪರ್ಶ ಆಯಿತು ಅಂತಂದ್ರೆ ಮಾರ್ಗ ಬದಲಿಯಾಗಿ ಹೋಗ್ತಿದ್ದೀರಿ, ಹಾಗೆ ಹೋಗ್ತಿದ್ದೀರಿ. ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೀವಲ್ಲ, ಅದರಿಂದ ಏನು ಲಾಭ ಅಂಥೇಳಿ ಯಾವಾಗ ಕಂಡು ಹಿಡಿದೀವಲ್ಲ, ಅದೇ ಲಾಭಾನ್ವಿತ ಆಗ್ತಾನೆ ಇದ್ದೀವಲ್ಲ, ಅದರ ವಿಚಾರ ಏನು ಮಾಡೋದಿದ್ದೀರಿ. ಹಾಗೆ ಜಿನವಾಣಿಯ ಸಂಯೋಗ ಮಾಡುವುದರಿಂದ, ಜಿನವಾಣಿಯ ಅಧ್ಯಯನ ವಾಚನ ಮಾಡುವುದರಿಂದ, ಶ್ರವಣ ಮಾಡುವುದರಿಂದ ಏನು ಲಾಭ ಆಗ್ತಿದೆ ಅಂತ ಹೇಳಿ ಅಳತೆ ಹಾಕೋದೇನ, ಅಲ್ಲಿ ಪ್ರತ್ಯಕ್ಷ ಲಾಭ ಆಗ್ತಾನೆ ಇರ್ತಿದಿರಲ್ಲ. ಅದು ಕಂಡು ಬರಲಿಕ್ಕೆ ಬೇಕು ಸ್ವಯಂ ಅವನಿಗೆ ಅನುಭವ. ಅದಕ್ಕೆ ಅನುಭವ ರಸಿಕ ಪುರುಷರಿಗೆ ಏನಿದೆ? ಜ್ಞಾನ ರಸದ ಆಸ್ವಾದ. ಹೇಗಿದ್ದಾನ ಆತ್ಮ ಹೇಗಿದ್ದಾನ? ಅನುಭವ ರಸಿಕ ಪುರುಷರಿಗೆ ಹೇಳಿದರೆ ಅದರ ಅನುಭವದ ರಸ ಯಾರಿಗಿರೋದು? ಪುರುಷಾರ್ಥಿ ಜೀವಕ್ಕನೇ ಇರೋದು, ಹೇಡಿಗಿರುವುದಿಲ್ಲ. ಅನುಭವ ರಸಿಕ ಪುರುಷರಿಗೆ ಏನು? ಜ್ಞಾನ ಗುಣದ ಆಸ್ವಾದ. ಆಸ್ವಾದ ಯಾವುದ್ರದ್ದು ಮಾಡಿಸ್ತಾನ? ಆತ್ಮ ಹೇಗಿದ್ದಾನೆ? ಆಸ್ವಾದ ಯಾವುದ್ರದ್ದು ಮಾಡಿಸ್ತಾನೆ? ಜ್ಞಾನ ಗುಣದ ಆಸ್ವಾದ ಮಾಡಿಸ್ತಾನೆ. ರಾಗದ ಆಸ್ವಾದ ಮಾಡಿಸೋದಿಲ್ಲ, ಸಂಯೋಗದ ಆಸ್ವಾದ ಮಾಡಿಸೋದಿಲ್ಲ, ಅಶುಭ ಕರ್ಮದ ಆಸ್ವಾದ ಮಾಡಿಸೋದಿಲ್ಲ. ಯಾರೇನಂತಾರು ಅನ್ನೋದು ಮುಖ್ಯ ಅಲ್ಲ. कुछ तो लोग कहेंगे, कहना ही लोगों का काम है. ಹಾಡುತ್ತಾರೆ ಇದ್ದೇನಿಲ್ಲ, कुछ तो लोग कहेंगे. ಪಿಕ್ಚರ್ದಂಗಲ್ಲೇ ಅದು ಹಾಡಲ್ರೆ, ಅದು ಶಬ್ದ ಅಲ್ಲ, ಅದ್ರಾಗ ಭಾವ ಇಲ್ಲ, ಅದ್ರಾಗ ನೀತಿ ಇಲ್ಲ. ಭಾವ ಬ್ರಹ್ಮಾಂಡ ಇದೆ ಶಬ್ದದೊಳಗ. ಕುಚಿತೋ ಲೋಕ ಕಹೆಂಗೆ. ಅವ್ವ ಹೇಳ್ತಿದ್ದಾರೆ, ಅವ್ವ ಬಹಳ ಹೇಳಿದಾರೆ. ಬಾಬರ್ ಎಷ್ಟು ಹೇಳಿದಾರಲ್ಲ ಅದಕ್ಕಿಂತ ಬಹಳ ಹೆಚ್ಚು ಹೇಳಿದ್ದಾರೆ. ಅವ್ರೇನು ಹೇಳ್ತಿದ್ರು? ಮುಂದೆ ಹೋದರೆ ಸೊಕ್ಕಿನವ್ರಂತಾರು, ಹಿಂದೆ ಬಿದ್ದರೆ ದಡ್ಡ ಅಂತಾರು. ಮತ್ತೆ ಅನಾವ್ರನೇ ಏನ್ರೆ, ಹಿಂದೆ ಬಿದ್ದರೆ ದಡ್ಡ ಅಂತಾರೆ, ಮುಂದೆ ಹೋದರೆ ಸೊಕ್ಕಿನವ್ರು. ಹಾಗಾದ್ರೆ ಏನು ಮಾಡೋದು? ಮಂದಿ ಕಡೆ ನೋಡೋದಿಲ್ಲ. ಕಥೆ ಬರ್ತಿದೆ ಜಿನಾಗಮದಲ್ಲಿ ಕೂಡ. ಕುದುರೆ ಅದ, ಅಪ್ಪ ಮಗ ಕುದುರೆ ಬಂತೇನಿಲ್ಲ ಲಕ್ಷಗಳು. ಅಪ್ಪ ಮಗ ಕುದುರೆ ತಗೊಂಡು ಅಪ್ಪ ಮಗ ಹೊಂಟಿದ್ರಪ್ಪ, ಪ್ರಜ್ಞೆ ಗೊತ್ತಿಲ್ಲ ಅದಕ್ಕೆ ಹೇಳು. ಅಪ್ಪ ಮಗ ಹೊಂಟಿದ್ರು ಕುದುರೆ ತಗೊಂಡು. ಆ ಕಡೆ ಅಪ್ಪ ಇದ್ದ, ಈ ಕಡೆ ಮಗ ಇದ್ದ, ನಡು ಕುದುರೆ ನಡ್ಸ್ಕೊಂಡು ಹೋಗ್ತಾರೆ. ಎದುರಿಗೆ 4 ಜನ ಬಂದರು. ಏನು ಮೂರ್ಖರದರು, ಕುದುರೆ ಇದಕ್ಕಾಗೆ ಕುಂಡ್ರಂದ ನಡ್ಕೊತ ಹೊಂಟಿದ್ದಾರೆ ನೋಡೋದು. ಆಯ್ತಾ, ಅಪ್ಪ ಮೋಹದಿಂದ ಮಗನ ಕೂಡಿಸಿದ. ಮತ್ತೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಏನು ಮೂರ್ಖಿದೇನೋ, ಹತ್ತ ಇದ್ದ ನೀ ಕೂತಿದ್ದಿ, ಮತ್ತು ಆ ಮುದುಕ ಮನುಷ್ಯನ ನಡೆಸ್ಕ. ಅವ ಹೇಳ್ದ, ಅವನಿಗೆ ಕೂಡಿಸಿದ. ಮಂದಿ ಹೇಳ್ದಂಗೆ ಮಾಡ್ಕೊತ ಹೋಯ್ತು. ಹಿಂಗ ಅವ ಕೂತ ನಂತರ ಮುಂದೆ ಹೋದ್ಮೇಲೆ ಅಂದ್ರು, ಆ ಸಣ್ಣ ಹುಡುಗನ ನಡೆಸ್ಕದಿ, ನೀ ಗೋರಿ ಹೊಂಟಿದ್ದಿ, ನೀ ಕುಂತಿದೆಯಲ್ಲ, ನಿನ್ನ ಜಪಿಸ್ಕೊಂಡು ನೀ ಏನು ಮಾಡಾಗಿದಿ? ಅವನ ಜೀವನಕ್ಕೆ ಅವನು ಜಪಿಸ್ಬೇಕಲ್ಲ. ಹಾಗೇನು ಮಾಡ್ರ, ಕೈ ಕಾಲು ಕಟ್ಟಿ ಹೊತ್ಕೊಂಡು
ಕುದುರೆನ ಹೊತ್ಕೊಂಡ್ರೆ ಅವಾಗ ಬಿಟ್ರೆ ಬಂದೆ ಅನ್ನೋದ ಇಲ್ಲ. ಅದ್ರು 4 ಕಾಲು ಕಟ್ಟಿ ಇಬ್ರು ಅಪ್ಪ ಮಗ ಕುತ್ಕೊಂಡ್ರು. ಇಬ್ರು ಕೂತ್ರಂತ ಹೇಳ್ತಾ ಅದಕ್ಕೂ ಅಂದ್ರೆ ಇಬ್ರು ಕುಂತ್ರಲ್ಲ, ಅದ ಇಬ್ರು ಕುಂತ್ರು ಅವಾಗ ಏನ ಕುದುರೆ ಕುದುರೆ ಸಾಯಿಸ್ಬೇಕು ಸಾಯಿಸ್ಬೇಕಂತ ಇಬ್ರು ಕುಂತಿದ್ದೀರಿ ಅಂದ್ರು. ಏನು ಮಾಡ್ತೀರ, ಜಗತ್ತಿನೊಳಗೆ ಏನೆಲ್ಲ ಇರೋದು ಮತ್ತು ಅವರವರ ಅಪೇಕ್ಷಾದಿಂದ ಅದು ಸತ್ಯ ಇದೆ. ಅವ್ರೇನು ಅಂತ ಇದ್ದಾರೋ ಅದು ಸತ್ಯ ಇದೆಯಲ್ಲ, ಅವರವರ ಅಪೇಕ್ಷಾದಿಂದ. ಅದು ಲೋಕನೀತಿ ಕಥೆಯನ್ನು ಹೇಳ್ತದೆ. ಇದು ಜೈನ ಧರ್ಮ. ಅವರು ಯಾರ್ಯಾರು ಏನೇನಂದ್ರು ಅವರವರ ಅಪೇಕ್ಷಾದಿಂದ ಅದು ಸತ್ಯ ಇದೆ. ಅವರವರ ವರ್ತಮಾನದ ಜ್ಞಾನ ಆ ಪ್ರಕಾರ ಇದೆ. ಅದು ಸತ್ಯ ಅನಿಸೋದನ್ನ ಸಾಮ್ಯತಾ ಭಾವ. ಅದು ಸತ್ಯ ಅನ್ಸೋದನ್ನ ಇಲ್ಲಿ ಪುರುಷತ್ವ ಇದೆ, ಪುರುಷಾರ್ಥ ಇದೆ. ನಾಳೆ ಹಂಗ ನೀ ಹಿಂಗೆ ಮಾಡಿದೆ ಅಂತಂದ್ರ ಇದು ವಿಚಾರ ಯಾವಾಗ ಬರ್ತಿದೆಯಲ್ಲ ಅದು ಅವರ ನಾಳಿನ ಕುರಿತಾಗಿ ಬರೋದಿಲ್ಲ, ನಮ್ಮ ವರ್ತಮಾನ ಜ್ಞಾನದ ಯೋಗ್ಯತೆ. ಮಕ್ಕಳ ಸಲುವಾಗಿ ಮೊಮ್ಮಕ್ಕಳ ಸಲುವಾಗಿ ಏನು ಭಾವ ಬರ್ತಾವಲ್ಲ ಆ ಭಾವ ಅವರ ಸಲುವಾಗಿ ಇರುವುದಿಲ್ಲರಿ. ನಿಜವಾಗಿ ನಮ್ಮ ವರ್ತಮಾನ ಜ್ಞಾನದ ಯೋಗ್ಯತೆ ಆಗಿರ್ತದೆ. ಇಷ್ಟು ತಿಳಿದ ನಂತರ ಆ ವಿಚಾರಗಳು ಒಮ್ಮೆ ಬರ್ಬೋದು, 2 ಸಲ ಬರ್ಬೋದು, 4 ಸಲ ಬರ್ಬೋದು, ಆಮೇಲೆ ಬರೋದಿಲ್ಲ. ಅವಕ್ಕೇನಿದೆ ಹೇಳಲ್ಲ ಅಲ್ಲಿ ಆಸ್ಪದ. ಇದು ಸಾಧಿಸೋದಿದೆ ರೀ, ಇದು ಪುರುಷಾರ್ಥ. ಇದು ತತ್ವಜ್ಞಾನದಿಂದ ಆಗತಕ್ಕಂಥ ಲಾಭ, ಪ್ರತ್ಯಕ್ಷ ಲಾಭ ಇದೆ. ಅದಕ್ಕೆ ಇಲ್ಲಿ ಪುರುಷ ಅನುಭವ ರಸಿಕರಿರುವಂಥ ಪುರುಷರಿಗೆ ಆ ಆತ್ಮ ಯಾಗದನು ಜ್ಞಾನ ಗುಣದ ಆಸ್ವಾದ ಮಾಡಿಸುವಂಥ ಮದ, ಆಸ್ವಾದದೊಳಗೆ ಬರುವಂಥ ಮದ, ಜ್ಞಾನ ರೂಪದಿಂದ ಅನುಭವದಲ್ಲಿ ಆಸ್ವಾದದಲ್ಲಿ ಬರುವಂಥ ಮದ. ಯಾರ ಆತ್ಮ ಯಾಗಿದನು ಅನುಭವ ರಸಿಕ ಪುರುಷರಿಗೆ ಜ್ಞಾನ ಗುಣದ ಆಸ್ವಾದ. ಜ್ಞಾನ ಏನಿದೆ, ಗುಣ ಇದೆ. ಗುಣ ಅಂದ್ರೆ ಜೈನ ಸಿದ್ಧಾಂತ ಪ್ರವೇಶಿಕೆ ಒಳಗೆ ಕಲ್ತಿದೆಯೋ ಆ ಪರಿಭಾಷೆ ತರೋದಿಲ್ರಿ ಇಲ್ಲಿ. ಗುಣದ ಪರಿಭಾಷೆ ಏನಿದೆ, ದ್ರವ್ಯದ ಎಲ್ಲ ಭಾಗದಲ್ಲಿ ಎಲ್ಲ ಅವಸ್ಥೆಗಳಲ್ಲಿ ಯಾವುದಿದೆಯೋ ಅದು ಗುಣ. ಇಲ್ಲಿ ಜ್ಞಾನ ಗುಣ ಅಂತಂದ್ರೆ ಏನ, ಜೀವದೊಳಗೆ ಒಂದು ಗುಣ ಅರ್ಥಾತ್ ಜೀವನಿಗೆ ಲಾಭ ಮಾಡಿಸುವಂತದ್ದು ಯಾವುದರೆ ಇದೆ ಅಂತಂದ್ರೆ ಜ್ಞಾನ ಇದೆ. ಗುಣ ಅರ್ಥಾತ್ ಮಹಿಮಾನ್ವಿತ ಶಕ್ತಿ, ಮಹಿಮಾನ್ವಿತ ಸಾಮರ್ಥ್ಯ, ಲಾಭ ಮಾಡಿಸುವಂಥದ್ದು. ಜೀವನಿಗೆ ತ್ರಿಕಾಲದಲ್ಲೂ ಯಾವಾಗ ಬೇಕಾದರೂ ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಯಾವುದೇ ಅವಸ್ಥೆಯಲ್ಲಿರಲಿ ಜ್ಞಾನದಿಂದ ಲಾಭ ಇದೆ ಜೀವನಿಗೆ. ವಸ್ತುವಿನಿಂದ, ಪರಪದಾರ್ಥದಿಂದ, ಪುಣ್ಯದಿಂದ, ಶುಭ ಭಾವದಿಂದ ಲಾಭ ಯಾವಾಗೂ ಇಲ್ಲ. ಪರಪದಾರ್ಥದಿಂದ ಇಲ್ಲ, ಪುಣ್ಯದಿಂದ ಇಲ್ಲ, ಶುಭ ಭಾವದಿಂದ ಕೂಡ ಎಲ್ಲೇ ಇದ್ರೂ ಜೀವನಿಗೆ ಲಾಭ ಮಾಡಿಸುವಂಥ ಗುಣ, ಒಂದು ಸಾಮರ್ಥ್ಯ ಯಾವುದರಲ್ಲಿ ಇದೆ ಅಂತಂದ್ರೆ ಜ್ಞಾನದಲ್ಲಿ. ಆ ಜ್ಞಾನವನ್ನು ನಾವು ನಿರಂತರ ಏನು ಮಾಡ್ತಾ ಇದ್ದೇವೆ, ಅಲ್ಲಗಳಿತಾ ಇದ್ದೇವೆ. ದೇಹದ ಮುಖ್ಯತೆ, ಪುಣ್ಯದ ಮುಖ್ಯತೆ, ಪರದ ಮುಖ್ಯತೆ, ಸಂಯೋಗದ ಮುಖ್ಯತೆ, ಆ ಜ್ಞಾನ ಗುಣದ ಮುಖ್ಯತೆಯನ್ನು ಹೊರತುಪಡಿಸಿ ಏನೇನು ಬೇಕೋ ಅದೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿ ಆತ್ಮ ಹೇಗಿದ್ದಾನೆ ಅನ್ನೋ ಪ್ರಶ್ನೆಗೆ ಹೇಳಿದರು. ಯಾರ ಅನುಭವ ರಸಿಕ ಪುರುಷರಾದಾರಲ್ಲ, ಯಾರು ಯಾವರ ಸುಧತೆ ಅನುಭವ ರಸಿಕ ಪುರುಷರ ಯಾರು? ಅನುಭವ ರಸಿಕ ಶಬ್ದ ಇದೆಯಲ್ಲ, ಮತ್ತು ಪುರುಷ ಬೇರೆ ಇದೆ. ಅರ್ಥಾತ್ 5ನೇ ಮತ್ತು 6ನೇ ಗುಣಸ್ಥಾನ, 5ನೇ ಮತ್ತು 6ನೇ ಗುಣಸ್ಥಾನ. ಸಮ್ಯಕ್ ದೃಷ್ಟಿಗೆ ದೃಷ್ಟಿ ಯಥಾರ್ಥ ಆಗಿದೆ, ಮಾರ್ಗದ ಉಪಲಬ್ಧಿ ಆಗಿದೆ, ಈ ಮಾತು ಸತ್ಯ. ಆದರೆ ಪುರುಷಾರ್ಥ ಯಾರು ಮಾಡ್ತಾರೆ? ಪಂಚಮ ಗುಣಸ್ಥಾನ ವರ್ತಿ, ಷಷ್ಠಮ ಗುಣಸ್ಥಾನ. ಅನುಭವ ರಸಿಕ ಪುರುಷರಿಗೆ ಏನ ಜ್ಞಾನ ಗುಣದ ಆಸ್ವಾದ ರೂಪ, ಜ್ಞಾನದ ಗುಣ ಇದೆ. ಲೋಕದೊಳಗೂ ಗುಣ ಅನಿಸ್ಕೊಳ್ಳಿಕ್ಕೆ ಯಾವುದರ ಯೋಗ್ಯ ಇದೆ ಅಂತಂದ್ರೆ ಒಂದು ಜ್ಞಾನ. ಅದಕ್ಕೆ ಜ್ಞಾನೇನ ಹೀನಃ ಪಶುಭಿ ಸಮಾನ. ಜ್ಞಾನೇ ಏನಿದ್ರೆ ಜ್ಞಾನದಿಂದ ಅಧಿಕೇನ ಜ್ಞಾನೇ ಹಿತೇಶು ಅಧಿಕೋ ನರಾನಾಂ. ಜ್ಞಾನೇನ ಶೂನ್ಯ ಪಶುಭಿ ಸಮಾನ. ಜ್ಞಾನೇ ಹಿತೇಶು, ಯಾವ ಜೀವದ ಜ್ಞಾನ
ಯಾವ ಜೀವನಿಗೆ ನನ್ನ ಹಿತ ಯಾವುದರಿಂದ ಆಗ್ತಿದೆ ಅನ್ನುವ ಒಂದು ಕಾರ್ಯ ಜ್ಞಾನದೊಳಗೆ ನಡೆದಿದೆಯಲ್ಲ, ಆ ಕಾರ್ಯದ ಕಾರಣದಿಂದನ ಮನುಷ್ಯ ಪ್ರಾಣಿ ಮಾತ್ರದಲ್ಲಿ ಶ್ರೇಷ್ಠ. ನನ್ನ ಹಿತ ಯಾವುದ್ರೊಳಗಿದೆ? ಬಸ್ತಿ ಕಟ್ಟೋದ್ರೊಳಗಿದೆ, ಶಿಖರ ಪೇಂಟ್ ಮಾಡೋದ್ರೊಳಗಿದೆ, ಉದ್ದೇಶಿಸಿ ಹೇಳುವುದರ ಅಭಿಪ್ರಾಯ ಇಷ್ಟ ಇದೆ. ಏನೆಲ್ಲ ಮಾಡಿದ ನಂತರ ಕೂಡ ಅಲ್ಲಿ ಸಿಗೋದು ಒಂದಿಷ್ಟು ಪುಣ್ಯ ರೂಪದ ಕಸ. ಭಗವನ್ ಮಂದಿರ ಹೌದು ಪ್ರಭು, ಆ ಭಗವಂತ ನಿನ್ನ ಸಲುವಾಗಿ ಅದ್ರವ್ಯ ಇದ್ದ ಅಂದರೆ ಅದ್ರವ್ಯ. ಇದು ಸಮಯಸಾರ ಇದೆ ರೀ. ಸಮಯಸಾರ ಅರ್ಥಾತ್ ಸಾಕ್ಷಾತ್ ಸರ್ವಜ್ಞ ಪ್ರಭುವಿನ ದಿವ್ಯಧ್ವನಿ ರೀ. ಅದ್ರವ್ಯ ಇದ್ದಾನ ಆ ತ್ರಿಲೋಕ ಪೂಜ್ಯ ಪ್ರಭು ಕೂಡ ಅದ್ರವ್ಯ ಅರ್ಥಾತ್ ದ್ರವ್ಯ. ದ್ರವ್ಯ ಯಾವುದಕ್ಕಂತಾರೋ ದ್ರವತೀತಿ ದ್ರವ್ಯ. ಆಯಾಯ ಪರ್ಯಾಯಕ್ಕೆ ಯಾವುದು ಪ್ರಾಪ್ತ ಆಗ್ತಿದೆಯೋ ಅದು ದ್ರವ್ಯ ಇದೆ. ಹಾಗಾದ್ರೆ ಆ ದ್ರವ್ಯದಿಂದ ನನ್ನ ಪರ್ಯಾಯಕ್ಕೆ ಏನು ಪ್ರಾಪ್ತ ಆಗ್ತಿದೆ? ಹಾಗಾದ್ರೆ ನನ್ನ ಅಪೇಕ್ಷಾದಿಂದ ಅವರು ಏನಾದರೂ ಅದ್ರವ್ಯ. ಅಜೀವನ ಅಂದರು, ಅವಸ್ತುನು ಅಂದರು, ಎಲ್ಲ ರೀ. ಅದಕ್ಕೆ ನಾವು ಸ್ವಲ್ಪ ಆ ಶಬ್ದದ ಮೇಲೆ ನಿಂತ ಗಂಭೀರವಾಗಿ ಯೋಚನೆ ಮಾಡಬೇಕು. ಇಂಥ ಅವಸರ ಸಿಗುವುದಿಲ್ಲ. ನಿವೃತ್ತಿ ತಗೊಂಡ್ರೆ, ನಿವೃತ್ತಿ ತಗೊಂಡ ಶುಭದೊಳಗೆ ಪ್ರವೃತ್ತಿ ಮಾಡಿದರೆ ಅತ್ಯಂತ ಯೋಗ್ಯ ಇದು. ನಿವೃತ್ತಿ ತಗೊಂಡು ಏನರೇ ಮಾಡಿಕೊಳ್ಳಿಲ್ಲ, ಏನಾದರೆ ಪಾಪದೊಳಗೆ ಒಂದಾಗಿ ಹೋಗಲಿಲ್ಲ, ಅದು ಪ್ರಶಂಸನೀಯ. ಆದ್ರೆ ಪುಣ್ಯದೊಳಗೆ ನಾವು ಉಳಿದರೆ ಅಂತಂದ್ರೆ ಆಕುಲತೆಯ ಅಂತ ಬರೋದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಜೀವನದೊಳಗ ಪುರುಷಾರ್ಥ ಏನು? ಪುರುಷಾರ್ಥ ಜ್ಞಾನಿ ಹಿತೇಶು ಅಧಿಕೋ ನರ. ಇವು ಮನುಷ್ಯ ಶ್ರೇಷ್ಠ ಅಧಿಕ ಆದ ಪ್ರಾಣಿ ಮಾತ್ರರಲ್ಲಿ ಇವನನ್ನು ಶ್ರೇಷ್ಠ ಅಂದರೆ ಯಾಕ? ಅವನಲ್ಲೇ ವಿಚಾರ ಉತ್ಪನ್ನ ಆಗ್ತಿದೆ, ನನ್ನ ಹಿತ ಯಾವುದು, ನನ್ನ ಹಿತ ಯಾವುದು. ಈ ಪ್ರಕಾರದ ಜ್ಞಾನ ಅವನಲ್ಲೇ ನಡೀತಾ ಇರ್ತಿದೆ ಅಂಚಳಿನ ಅವನನ್ನ ಪ್ರಾಣಿ ಮಾತ್ರರಲ್ಲಿ ಶ್ರೇಷ್ಠ ಅಂದರು. ಅಂಥ ಜ್ಞಾನ ಇಲ್ಲದೆ ಹೋದ್ರೆ ಏನದ ನಾವು ಜ್ಞಾನಿ ಹೀನ ಪಶುಭಿಸ್. ಆ ಜ್ಞಾನ ಇಲ್ಲದೆ ಹೋದ್ರೆ ಎರಡೂ ಕಡೆ ಮೊದಲ ಪ್ರಾರಂಭದೊಳಗೆ ಏನು ಹೇಳ್ತು? ಯಾವುದು ಪ್ರಸಿದ್ಧ ಇದೆ ಅದು ಪ್ರಸಿದ್ಧಮಾನದ ಕಡೆಗೆ ಪ್ರವೃತ್ತಿ ಮಾಡಿದ್ರೆ ಆ ಪ್ರಸಿದ್ಧವಿರುವಂಥ ಪ್ರಕಟವಿರುವಂಥ ಜ್ಞಾನದ ಮೇಲೆ ಇದೆ. ಪ್ರಸಿದ್ಧಮಾನ ಅರ್ಥಾತ್ ಆ ಪ್ರಸಿದ್ಧದ ಆಧಾರ ಯಾವ ಶುದ್ಧಾತ್ಮ ಅದನ್ನೆಲ್ಲ ಅವನನ್ನು ತಿಳು ಮಾಡ. ಅದಕ್ಕೆ ಹೊರಗಡೆ ಏನಿಲ್ಲ. ದಿವಸದೊಳಗೆ ನಿವೃತ್ತಿ ತಗೊಂಡ ಒಂದು ಅರ್ಧ ಗಂಟೆಗೆ ಈ ತನ್ನ ಸ್ವರೂಪದ ಚಿಂತನೆ, ವಿಚಾರದ ದಿಕ್ಕನ್ನು ಬದಲಿಸಬೇಕು. ಅದು ಯಾವ ದಿಕ್ಕಿನಿಂದ ನಡೆದಿರ್ತಿದೆಯಲ್ಲ ಸ್ವಲ್ಪ ಅದನ್ನು ತಿರ್ಸಿ ಈ ಕಡೆ ಇದ್ದಾರೆ ಮತ್ತು ಹೋಗೋದದು ಹೋಗಲಿ. ಹೋಗೋದರ ಸ್ವಭಾವ ಇದೆ, ತರೋದು ನಿನ್ನ ಸ್ವಭಾವ, ನಿನ್ನ ಕರ್ತವ್ಯ ಇದೆ. ನೀನು ಮಾಡಿದೆ ಅಂತಂದ್ರೆ ನಿನ್ನನ್ನು ಪುರುಷಾರ್ಥಿ ಅಂತೇಳಿ ನೀನು ಹೇಳ್ಕೊಳ್ಬಹುದು, ಜಗತ್ತು ಕೂಡ ತಿಳಿಬಹುದು. ತಿಳಿಲೇ ಬಿಡಲಿ, ಅದರಿಂದ ನಿನಗೆ ಲಾಭ ಆಗುತ್ತಿದೆ. ದಿಕ್ಕು ಬದಲಾಯಿಸ್ಬೇಕಾಗಿ ತಂದು ಎಷ್ಟೋ ಅಂದರೆ 100 ಅಂದರೆ 80% ಇಡೀ ಕರೆಕ್ಟೇ. ದಿಕ್ಕು ತಿಳಿಬೇಕಲ್ಲ. ಹಾಂ, ದಿಕ್ಕು ತಿಳಿದಿದ್ರೆ ಇದನ್ನು ಹೇಳ್ಕೊಳ್ಳುತ್ತೆ. ಅದಕ್ಕೆ ಇದಕ್ಕಿಂತ ಹಿಂದೇನೋ ಒಂದು ಚರ್ಚೆ ಆಯಿತು. ಈ ಭಗವಂತನ ಅಜೀವ ತಿಳಿ, ದ್ರವ್ಯ ಬೇರೆ ದ್ರವ್ಯ ತಿಳಿ. ಈ ಅವಸ್ಥೆದೊಳಗೆ ನಾವು ಹಂಗ ತಿಳಿದಿದ್ರೆ ಎಷ್ಟು ನಮ್ಮ ಪದರಾಗ ಏನು ಬರ್ತದೆ? ನೋಡ್ರಿ, ಎಷ್ಟು ನಮ್ಮ ಪದರಾಗ ಏನು ಬೀಳ್ತಿದೆ ಅನ್ನೋ ಪ್ರಶ್ನೆಗೆ ಎಷ್ಟು ನಾವು ನಮ್ಮ ಪದರಾಗಿಂದ ಕಸ ಬಿಟ್ಟು ತಿಳಿದೇವಲ್ಲ ಅಷ್ಟು ಬೀಳ್ತಿದೆ. ಮಲಿನತೆಯನ್ನು ಬಿಟ್ಟು ನಮ್ಮ ಉಪಯೋಗದೊಳಗಿಂದ, ಶ್ರದ್ಧೆಯೊಳಗಿಂದ, ಆಸಕ್ತಿಯೊಳಗಿಂದ ಸಂಸಾರ ದೇಹ ಭೋಗಗಳದ್ದು ವಿಸ್ಮರಣೆ ಎಷ್ಟಾಗ್ತಿದೆ ಅಲ್ಲ ಅಷ್ಟು ಲಾಭ ಆಗ್ತಿದೆ. ಕಸ ಏನಂತ ಅಂದ್ರಿ, ಆ ಕಸ ಅಂದ್ರೆ ದಿಕ್ಕು ಅವನು ಬದಲಾಯಿಸ್ಬೇಕು ಆಗಬೇಕು. ಅದು ತಕ್ಷಣಕ್ಕಾಗುವುದಿಲ್ಲ. ಇದೇ ರೀತಿ ನಾವು ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಉತ್ತರೋತ್ತರ ವೃದ್ಧಿ ಆಗಬೇಕು. ಈಗ ಸಾಮಾನ್ಯ ಸ್ಥೂಲ ರೂಪದಿಂದ 4 ವರ್ಷದ ಹಿಂದಿನ ತಮ್ಮ ಜ್ಞಾನದ ಪರಿಣತಿ ಮತ್ತು ಇಂದ ಜ್ಞಾನದ ಯೋಗ್ಯತೆ ತಮಗೆ ವ್ಯತ್ಯಾಸ ಕಾಣಿಸ್ತಿದೇನಿಲ್ಲ. ಸಂಸಾರದಲ್ಲಿ ಸಂಯೋಗದಲ್ಲಿ ಎಷ್ಟೊಂದು ಸ್ಥಿತ್ಯಂತರ ಅದು, ಏರ್ಫೇರ್ ಅದು.
ಆದರೂ ಕೂಡ ಧರ್ಮದ ನನಗೆ ರುಚಿ ಉಳಿದಿದೆ, ಅರ್ಥಾತ್ ನಾನೇನಾದರೂ ಉದ್ಯಮ ಮಾಡಿದ್ದೇನೆ ಅನ್ನೋದು ಸಿದ್ಧ ಆಗ್ತಿದೆಯೋ ಅಥವಾ ಇಲ್ಲರಿ? ಎಷ್ಟೋ ಬಾರಿ ಹೇಳಿದ್ದೇನ್ರಿ, ಜೀವನದೊಳಗ ಅಘಟಿತ ಘಟನೆ ಅಥವಾ ಅನಿರೀಕ್ಷಿತ ಘಟನೆಗಳ ನಡೆದ ನಂತರ ಅದೆಷ್ಟೋ ಜನರು ಬ್ರಹ್ಮನ ನನ್ನ ದೇವರೇನು ಒಳ್ಳೇದು ಮಾಡಿದ ಅಂಥೇಳಿ ದೇವ್ರ ದರ್ಶನ ಬಿಟ್ಟವ್ರಿದ್ದಾರೆ, ಬಿಟ್ಟವರಾದ್ರೆ. ಹಾಗಾದ್ರೆ ಆ ಪ್ರಕಾರ ನಮ್ದು ಅವಸ್ಥೆ ಆಗಿಲ್ಲಲ್ಲ. ಹಾಗಾದ್ರೆ ಅದು ನಾನು ಸಾಧಿಸಿದ್ದ ಸಾಧನೆ ಇದೆ. ಆಗಿದೆ ರೀ, ಆಗಿಲ್ಲ ಅಂತಲ್ಲ, ಆದ್ರೆ ಇನ್ನೂ ಎಷ್ಟು ಆಗಬೇಕಲ್ಲ ಅಷ್ಟು ಆಗಿಲ್ಲ. ಆಗೇ ಇಲ್ಲ ಸರ್ವಥ ಹಾಗೆ ಮಾತಿಲ್ಲ. ಆದ್ರೆ ನನಗೆ ನನ್ನ ಆತ್ಮನ ಪ್ರಕಟ ಉಪಲಬ್ಧಿ ಎಲ್ಲಿಯವರೆಗೆ ಆಗುವುದಿಲ್ಲ, ಅಲ್ಲಿಯವರೆಗೆ ಇದೆಲ್ಲ ಆದರೂ ಕೂಡ ಇದೆಲ್ಲ ನನಗ ಪುನಃ ಭವಾಂತರದಲ್ಲಿ ಪ್ರಕಟ ಉಪಲಬ್ಧಿಗೆ ಅನುಕೂಲ ಆಗೇ ಆದೀತು ಅಂತ ಹೇಳಿ ನಿಯಮ ಇಲ್ಲ ನೋಡ್ರಿ. ಆತ್ಮನ ಪ್ರಕಟ ಉಪಲಬ್ಧಿ ನನಗಾಗಿಲ್ಲ, ಇದರದ್ದು ನಮ್ಗೆ ಸತತ ಕಂತ ಬೇಕ್ರಿ. ಅದರ ಸಲುವಾಗಿ ಜಾಗೃತಿ ಪ್ರಯತ್ನ ಬೇಕು. ಆದರೆ ಇಲ್ಲಿಯವರೆಗೆ ಏನಾಗಿದೆಯಲ್ಲ, ಹೀಗೆ ಒಂದು ವೇಳೆ ನನ್ನ ದೇಹ ಬಿಟ್ಟು ಹೋಯಿತು ಅಥವಾ ಜನವಾಣಿಯ ಸಂಯೋಗ ಬಿಟ್ಟು ಹೋಯಿತು ಅಂತಂದ್ರೆ ಇಲ್ಲಿಯವರೆಗೆ ಏನು ಮಾಡಿದೆನೋ ಅದು ಪುನಃ ಭವಾಂತರದಲ್ಲಿ ಅದೇ ಕಾರ್ಯಕ್ಕೆ ಅನುಕೂಲ ಆದೀತು ಅನ್ನೋದ್ರ ಗ್ಯಾರಂಟಿ ಇಲ್ಲ. ಯಾಕೆ ಅಂತಂದ್ರೆ ಧಾರಣಾ ಜ್ಞಾನ ಆಗ್ಬೇಕ್ರೆ. ಧಾರಣಾ ಜ್ಞಾನ ಆದ ನಂತರ ಕೂಡ ಸಮ್ಯಕ್ ದರ್ಶನದ ಭರವಸೆ ಕೊಡೋದಿಲ್ರಿ ಆಗಮದೊಳಗ. ಇದಂತೂ ನಮ್ದು ಏನಿದೆ, ಈ ಕಡೆಯಿಂದ ಬಂತು ಈ ಕಡೆ ಹೋಯ್ತು, ಇಷ್ಟ ಆಗ್ತಾ ಇದೆ ರೀ. ಅಷ್ಟೇ ಆಗಿದೇನ ಇಲ್ಲ, ಸ್ವಲ್ಪ ಸೋರಿ ಒಳಗೇನು ಹೋಗಿದ್ದೇರಿ, ಅದ ಹೋಗಿದ್ದೇನಿಲ್ಲ. ಅದು ಒಂದು ವೇಳೆ ದ್ರವ ಪದಾರ್ಥ ಇತ್ತು ಅಂತಂದ್ರೆ ಸೋರಿ ಒಳಗೆ ಹೋಗಿದೆ. ರಸ ಇತ್ತು ಅಂತಂದ್ರೆ ರಸ ಇಲ್ಲಿ ಕೇಳುವೆಳೆದೊಳಗೆ ರಸ ರಸ ಕೇಳುವೆಳೆದೊಳಗೆ ರಸ ಇತ್ತು ಅಂತಂದ್ರೆ ಈ ಕಡೆಯಿಂದ ಈ ಕಡೆ ಹೋಗುವೆಳೆದೊಳಗೆ ಒಂದು ಹನಿ ಒಂದು ಬಿಂದು ಒಳಗೆ ಕೊಂಡಾಡಿ. ಅದು ವಾಯು ರೂಪ ಇತ್ತು, ಆವಿಯ ರೂಪ ಇತ್ತು, ಗಾಳಿಯ ರೂಪ ಇತ್ತು ಅಂತಂದ್ರೆ ಈ ಕಡೆಯಿಂದ ಈ ಕಡೆ ಹೋಗುವೆಳೆದೊಳಗೆ ಅಲ್ಲಿ ಎಲ್ಲರೇ ಸ್ವಲ್ಪ ಉಳ್ಕೊಂಡಿದೆ. ಅಲ್ಲ ಸರ್ವಥಾ ಹೋಗಿದೆ ಹೀಗೆ ಮಾತಿಲ್ಲ, ಆದ್ರೆ ಬಹಳಷ್ಟು ಹೋಗಿದೆ, ಸ್ವಲ್ಪ ಉಳಿದಿದೆ. ಅದು ಬೇರೆ ರೂಪ ಧಾರಣ ಮಾಡಬಾರ್ದು ಅಂಥೇಳಿ ಇನ್ನೂ ಇದರ ಅವಲಂಬನೆಯನ್ನ ಗಾಢವಾಗಿ ಮಾಡಿ ಅವಲಂಬನೆ ಅಂಥೇಳಿ ನಾನು ಹೇಳ್ತಾ ಇದ್ದೇನೆ. ಆದರೆ ಕೆಲವು ಶಾಸ್ತ್ರದೊಳಗೆ ಆಲಿಂಗನ ಶಬ್ದ ಇದೆ. ಆಲಿಂಗನ ಅದನ್ನು ಹಿಡ್ಕೊಳ್ಳಿಕ್ಕೆ ಬೇಕು. ಆಲಿಂಗನ ಬಹಳ ದಿವಸದಿಂದ ಭೇಟಿಯಾಗ ಆಲಿಂಗಿಸ್ತಿರ್ತಾರಲ್ಲ ಮಿತ್ರರ ಅಥವಾ ಮೊದಲು ಹಿರಿಯರು ನೋಡಿದೇವಲ್ಲ, ಬಾಬಾ ಕಸ ಕರ್ತೋತೆ ಚೂಟೆ ಬಾಬಾ ರೀ. ತಬ್ಬಿಕೊಳ್ತಿದ್ದಾರ್ರಿ ಅವರ ಯಾರಾದರೂ ಬಹಳ ದಿವಸಕ್ಕೆ ಖಬರಿ ಬಂದ್ಮೇಲೆ ಅನಾದಿ ಕಾಲದಿಂದ ಬಿಟ್ಟು ಹೋದದ್ದಿದೆ ಈಗ. ಅದರ ಸಲುವಾಗಿ ಆಲಿಂಗನ ಅಥವಾ ಅನಾದಿ ಕಾಲದಿಂದ ಬಿಟ್ಟು ಹೋದಂಥ ವಸ್ತುವಿನ ಪರಿಚಯ ಮಾಡಿಸಿಕೊಡುವಂಥ ಇದರ ಆಲಿಂಗನ. ಅದಕ್ಕೂ ದೃಷ್ಟಾಂತ ಹೇಳಿ, ಮನೆಗೆ ಬೆಂಕಿ ಹೊತ್ಕೊಳ್ತಾ ಇತ್ತು ಅಂತಂದ್ರೆ ತೊಟ್ಲೊಳಗಿನ ಮಗುವನ್ನ ಎತ್ಕೊಂಡು ಜೊತೆಗೆ ಟೇಬಲ್ ಮೇಲೆ ಇರುವಂಥ ಶಾಸ್ತ್ರ ಹೊರತು ಧರ್ಮ